ನಮಸ್ಕಾರ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು ಜಿಲ್ಲಾ ಸಮಿತಿಯ ಹೆಮ್ಮೆಯ ಪ್ರಸ್ತುತಿ. ನಿರ್ಮಾಣ ನೆರವು ಶ್ರೀಮತಿ ಎನ್ ಜಯಂತಿ ಗುರುರಾಜ್. ಸದಸ್ಯರು ಆಭಾಸಾಪ ಜಿಲ್ಲಾ ಸಮಿತಿ ಮೈಸೂರು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮೈಸೂರು 223ನೆಯ ದೂರಕರೆ ಉಪನ್ಯಾಸ ಕಾರ್ಯಕ್ರಮ. ಪ್ರಸ್ತುತಿ ಸಹಕಾರ ವಿಶ್ವೇಶ್ವರ ಸಾಹಿತ್ಯಕೂಟ ಮೈಸೂರು. ನಿರೂಪಣೆ ಶ್ರೀಮತಿ ರಾಧಿಕಾ ಸುಳ್ಳದ್. ಪ್ರಾರ್ಥನೆ ಶ್ರೀಮತಿ ಉಷಾ ಜಿ ಪ್ರಸಾದ್. ಸ್ವಾಗತ ಮತ್ತು ಅತಿಥಿ ಪರಿಚಯ ಶ್ರೀಮತಿ ಸುನೀತಾ ಶಶಿಧರ್. ಧನ್ಯವಾದ ಸಮರ್ಪಣೆ ಶ್ರೀ ಎಸ್ ಸುಬ್ರಹ್ಮಣ್ಯ, ಅಧ್ಯಕ್ಷರು ಮೈಸೂರು ಜಿಲ್ಲಾ ಸಮಿತಿ. ವಾರದ ಕಿರುಕಥೆ ಶ್ರೀ ಎಸ್ ಸುಬ್ರಹ್ಮಣ್ಯ, ಕಾರ್ಯದರ್ಶಿಗಳು ಮೈಸೂರು ಜಿಲ್ಲಾ ಸಮಿತಿ. ತಾಂತ್ರಿಕ ಸಹಕಾರ ಶ್ರೀಮತಿ ಜಯಮಾಲಾ, ಸಂಪರ್ಕ ಪ್ರಮುಖ್ ಜಿಲ್ಲಾ ಸಮಿತಿ ಆಭಾಸಾಪ ಮೈಸೂರು. ದೂರಕೆರೆ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಎಲ್ಲ ಜಿಲ್ಲಾ ಸಮಿತಿಯ ಅಧ್ಯಕ್ಷರು ಹಾಗೂ ಎಲ್ಲ ಸದಸ್ಯರಿಗೂ ಆದರದ ಸ್ವಾಗತ ಕೋರುತ್ತೇನೆ ಮತ್ತು ಶ್ರೀಗಂಧ ವಲಯದ ಪ್ರಮುಖರಾದ ಶ್ರೀಯುತ ಡಾಕ್ಟರ್ ರಂಗನಾಥ್ ಸರ್ ಇವರಿಗೂ ಸ್ವಾಗತ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಶ್ರೀಯುತ ಬೊಮ್ಮೇಗೌಡರು, ನಿವೃತ್ತ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಮಾನಸೀನಗರ, ಮೈಸೂರು ಇವರಿಗೂ ಕೂಡ ಆದರದ ಸ್ವಾಗತ ಕೋರುತ್ತೇನೆ. ಎಲ್ಲ ಕೂಟಗಳ ಸಂಚಾಲಕರು ಮತ್ತು ಎಲ್ಲ ಸದಸ್ಯ ವರ್ಗದವರಿಗೂ ಆದರದ ಸ್ವಾಗತ ಕೋರುತ್ತೇನೆ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನು ಶ್ರೀಮತಿ ಉಷಾ ಜಿ ಪ್ರಸಾದ್ ಅವರು ನಡೆಸಿಕೊಡಲಿದ್ದಾರೆ. ದೇವಿ ಶಾರದೆ ಪರಮ ಪಾವನೆ ವಿದ್ಯಾ ವಾರಿಧಿಯೇ, ದೇವಿ ಶಾರದೆ ಪರಮ ಪಾವನೆ ವಿದ್ಯಾ ವಾರಿಧಿಯೇ, ಸುಜನ ಪೂಜಿತೆ ತ್ರಿಜಗವಂದಿತೆ ವಿದ್ಯಾ ಮಾತೆ, ಏ ದೇವಿ ಶಾರದೆ ಪರಮ ಪಾವನೆ ವಿದ್ಯಾ ವಾರಿಧಿಯೇ, ವರವಿದ್ಯೆ ವಿನಯವ ಕಲಿಸು, ಶುದ್ಧ ಬುದ್ಧಿಯ ನೀಡು, ವರವಿದ್ಯೆ ವಿನಯವ ಕಲಿಸು, ಶುದ್ಧ ಬುದ್ಧಿಯ ನೀಡು, ಕರದ ವೀಣೆಯ ನುಡಿಸು, ಅಮರವಾಣಿಯ ಕೇಳಿಸು, ಅಮ್ಮ ನಿನ್ನ ಕೊರಳಿಗೆ ಭಕ್ತಿಯವರ ಪುಷ್ಪಮಾಲೆ, ನೀ ಕರುಣಿಸು ಅಕ್ಕರೆಯ ಅಕ್ಷಯ ಅಕ್ಷರಮಾಲೆ, ದೇವಿ ಶಾರದೆ ಪರಮ ಪಾವನೆ ವಿದ್ಯಾ ವಾರಿಧಿಯೇ. ಶುಭ ಸಂಜೆಗೆ ಸ್ವಾಗತ ಸುಸ್ವಾಗತ. ಇಂದಿನ ಉಪನ್ಯಾಸಕಾರರು ಹಾಗೂ ಮುಖ್ಯ ಅತಿಥಿಗಳಾದ ಶ್ರೀ ಬೊಮ್ಮೇಗೌಡರ ಕಿರುಪರಿಚಯವನ್ನು ಮಾಡಿಕೊಡುತ್ತೇನೆ. ಅವರ ಶಿಕ್ಷಣ MA BEd ಹಾಗೂ KES. ಅವರು ನಿವೃತ್ತ ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ. ಶ್ರೀಯುತ ಬೊಮ್ಮೇಗೌಡರು ಮೂಲತಃ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕು ಹಾಲೇನಹಳ್ಳಿಯವರು. ಅವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಆಂಗ್ಲ ಭಾಷೆಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಕರ್ನಾಟಕ ಶೈಕ್ಷಣಿಕ ಸೇವೆಗೆ ಆಯ್ಕೆಯಾಗಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ರಾಜ್ಯದ ಹಲವಾರು ಜಿಲ್ಲೆಗಳಲ್ಲಿ ವಿವಿಧ ಆಡಳಿತಾತ್ಮಕ ಹುದ್ದೆ ಜವಾಬ್ದಾರಿಗಳನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ. ಕೊಡಗು ಜಿಲ್ಲೆಯಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾಗಿ 2018ರಲ್ಲಿ ಅವರು ನಿವೃತ್ತರಾಗಿದ್ದಾರೆ. ನಂತರದಲ್ಲಿ ಅವರು ಮೈಸೂರಿನ ಮಾನಸೀನಗರದಲ್ಲಿ ಪ್ರಸ್ತುತ ನಿವಾಸಿಯಾಗಿದ್ದಾರೆ. ಆಂಗ್ಲ ಭಾಷಾ ಸಾಹಿತ್ಯವೇ ಅಲ್ಲದೆ ಕನ್ನಡ ಸಾಹಿತ್ಯದಲ್ಲೂ ಅಭಿರುಚಿ ಹೊಂದಿದ್ದಾರೆ. ಅನೇಕ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಶೈಕ್ಷಣಿಕ ಕಾರ್ಯಕ್ರಮಗಳಲ್ಲಿ, ಕಾರ್ಯಾಗಾರಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ. ಸಾಹಿತ್ಯ ಸಂಘಟನಾ ಚಟುವಟಿಕೆಗಳಲ್ಲದೆ ಅತ್ಯುತ್ತಮ ಬೋಧಕರಾಗಿಯೂ ಜನಪ್ರಿಯರಾಗಿದ್ದಾರೆ. ಇಂದು ಅವರು ನಮಗೆಲ್ಲ ಸ್ವರಾಜ್ಯ ಸ್ಥಾಪಕ ಛತ್ರಪತಿ ಶಿವಾಜಿ ಈ ವಿಷಯ ಕುರಿತಂತೆ ಉಪನ್ಯಾಸ ನೀಡಲಿದ್ದಾರೆ. ನಾವೆಲ್ಲ ಸಂತೋಷವಾಗಿ ಕೇಳೋಣ. ಚೌಕಟ್ಟುಗಳಿಂದ ಆವೃತವಾಗಿರತಕ್ಕಂಥ ಸಾಮ್ರಾಜ್ಯ ಅಥವಾ ಭೂಪ್ರದೇಶ ಮಾತ್ರವಲ್ಲ,
ಅದರ ಮೇಲೆ ನಿಂತು ವಾಸಿಸುವ ಜನಪದ ಸಂಪತ್ತು ಆ ರಾಷ್ಟ್ರ ಸಾಮ್ರಾಜ್ಯ ಅಂದಾಗ ಅಲ್ಲಿ ಆಚಾರ ವಿಚಾರಗಳು, ಸಂಸ್ಕೃತಿ ಸಂಪ್ರದಾಯಗಳು, ಆ ಸಾಮ್ರಾಜ್ಯದ ಆ ರಾಷ್ಟ್ರದ ಆಂತರಿಕ ಸಂಪತ್ತಾದರೆ ಅಲ್ಲಿಯ ನೆಲಜಲ, ಬೆಟ್ಟ ಗುಡ್ಡ ಪರ್ವತಗಳು, ವಿಶೇಷವಾಗಿ ಮಾನವ ಸಂಪನ್ಮೂಲ ಆ ಒಂದು ಸಾಮ್ರಾಜ್ಯದ ಬಾಹ್ಯ ಸಂಪತ್ತು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಿಸ ಬಯಸ್ತೇನೆ. ಇನ್ನು ಒಂದ್ ಕಡೆ DVಜಿ ಅವರು ಹೇಳ್ತಾರೆ, ನವನವ ಪ್ರಶ್ನೆಗಳು, ನವನವ ಪರೀಕ್ಷೆಗಳು, ದಿವಸಾಬ್ಧ ಯುಗ ಚಕ್ರ ತಿರುಗಿದಂತೆ ಪ್ರವಹಿಪುವುದರಂತೆ ಪೌರುಷಾಹಿತ ಪ್ರಜ್ಞೆ ಅವಿರತದ ಚೈತನ್ಯ ಆ ಶಿವಾಜಿಯ ಚೈತನ್ಯದ ಬದುಕುಂತಕ್ಕಂಥ ಮಾತನ್ನ ಸಂದರ್ಭಿತವಾಗಿ ಸ್ಮರಿಸಿ, ಸನ್ಮಿತ್ರರೇ, ಇವತ್ತು ಶಿವಾಜಿಯು ಭಾರತ ಇತಿಹಾಸದಲ್ಲಿ ಮಾತ್ರವಲ್ಲ ಪ್ರಪಂಚದ ಇತಿಹಾಸದಲ್ಲಿ ತಂದೆ ಆಗಿರ್ತಕ್ಕಂಥ ಛಾಪನ್ನ ಮೂಡಿಸಿ ಅವರ ಸಾಮ್ರಾಜ್ಯದ ಇತಿಹಾಸವನ್ನ ಸುವರ್ಣಾಕ್ಷರಗಳಲ್ಲಿ ಭಾರತೀಯ ಇತಿಹಾಸದಲ್ಲಿ ಮಾತ್ರವಲ್ಲ ವಿಶ್ವ ಇತಿಹಾಸದಲ್ಲಿ ಮುಗಿಸ್ತಕ್ಕಂಥ ಯತ್ನವನ್ನ ಮಾಡಿರ್ತಕ್ಕಂತಹ ದಕ್ಷಿಣ ಭಾರತದ ಏಕೈಕ ಹಿಂದೂ ರಾಷ್ಟ್ರವಾದಿ ಅಂತಂದಾಗ ಬಹುಶಃ ಇದೇನು ಉತ್ಪ್ರೇಕ್ಷೆ ಆಗ್ಲಾದು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ತಿಳಿಸ ಬಯಸ್ತೇನೆ. ಕಾರಣ ಇಂಗ್ಲಿಷ್ ಅಲ್ಲಿ ಒಂದು ರಾಷ್ಟ್ರ ಕವಿ ರವೀಂದ್ರ ಒಂದು ಮಾತು ಹೇಳ್ತಾರೆ ಒಂದು ಕಡೆ, ಎ ಲೈಟ್ ದಟ್ ಲೈಟ್ಸ್ ಅಂಡರ್ ಲೂಸಸ್ ನಥಿಂಗ್ ಅಂತ. ಒಂದು ಸಾಮ್ರಾಜ್ಯದ ಬೆಳಕು ಇನ್ನೊಂದು ಸಾಮ್ರಾಜ್ಯದ ಬೆಳಕಿಗೆ ಅನುವು ಮಾಡಿಕೊಟ್ಟಾಗ ತನ್ನದೇನನ್ನು ಕಳ್ಕೊಳ್ಳೋದಿಲ್ಲ, ಅದು ದೇದೀಪ್ಯಮಾನವಾಗಿ ಪಸರಿಸ್ತದೆ ಅಂತಕ್ಕಂಥ ಮಾತನ್ನ ರವೀಂದ್ರ ಅವರು ಹೇಳಿರ್ತಕ್ಕಂಥದ್ದನ್ನ ಈ ಸಂದರ್ಭ ಸ್ಮರಿಸ ಬಯಸ್ತೇನೆ. ಕಾರಣ ಶಿವಾಜಿಯವರು 1627ರಲ್ಲಿ ಶಿವನೇರು ದುರ್ಗದಲ್ಲಿ ಜನ್ಮವನ್ನ ಪಡೆಯುತ್ತಾರೆ. ತಂದೆ ತಾಯಂದಿರು ಶಹಾಜಿ ಭೋಂಸ್ಲೆ ಮತ್ತು ಜೀಜಾಬಾಯಿ ಅವರ ಪುತ್ರನಾಗಿ ಜನ್ಮವನ್ನ ಆ ಭೂಮಿಕೆಯಲ್ಲಿ ಪಡೆದಾಗ ನಿಜಕ್ಕೂ ಸಹ ಈ ಭರತ ವರ್ಷ ಭರತಖಂಡ ನಿಜಕ್ಕೂ ಸಹ ಧನ್ಯ ಅಂತಕ್ಕಂಥ ಮಾತನ್ನ ಆ ಸಂದರ್ಭದಲ್ಲಿ ಆ ಮಣ್ಣೆ ಹೇಳ್ತದೆ. ಕಾರಣ ಮುಂದೊಂದು ದಿನ ಈ ಭಾರತದ ವಿಶ್ವ ಸನ್ಯಾಸಿ ಆಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು, ಸಿಂಹಪುರುಷರಾಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು, ಯಾವೊಬ್ಬ ಸನ್ಯಾಸಿ ಹಿಂದೂ ಧರ್ಮದ ಉದ್ದಗಲಕ್ಕೂ ಅಂದ್ರೆ ಹಿಂದೂ ಧರ್ಮದ ಪ್ರಚಾರಕ್ಕೋಸ್ಕರ ರಾಷ್ಟ್ರದ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಉದ್ದಗಲಕ್ಕೂ ಪಯಣವನ್ನ ಮಾಡಿ ಶಿವಾಜಿಯನ್ನ ಸಂಪೂರ್ಣವಾಗಿ ಹೃದಯಾಂತರಾಳದಲ್ಲಿ ಅವರು ಸ್ಮರಿಸಿ ಈ ಧರೆಯ ಮೇಲೆ ಸತ್ಕಾರ್ಯವನ್ನ ಶಿವಾಜಿಯವರು ಎಸಗಿದ ನಂತರ ಅವರನ್ನ ಸಂಸ್ಮರಣೆಯನ್ನ ಮಾಡುತ್ತಾ ಒಂದು ಮಾತನ್ನ ಹೇಳ್ತಾರೆ. ಕನ್ಯಾಕುಮಾರಿ ಕಡಲ ತೀರದಲ್ಲಿ ನಿಂತ್ಕೊಂಡು ಸ್ವಾಮಿ ವಿವೇಕಾನಂದರು, ಈ ದೇಶ ಮಾತ್ರವಲ್ಲ ಈ ಲೋಕ ಅಂತ ಕಲ್ಯಾಣ ಪುರುಷರನ್ನ ಪಡೆಯೋದಕ್ಕೆ ಬಹಳ ತೃಷೆಯಿಂದ ಆತುರೈತಾ ಇತ್ತು. ಅಂತ ಸಂದರ್ಭದಲ್ಲಿ 1627ರಲ್ಲಿ ಶಿವಾಜಿಗೆ ತಂದೆ ತಾಯಿ ಆಗಿರ್ತಕ್ಕಂಥ ಶಹಾಜಿ ಭೋಂಸ್ಲೆ ಮತ್ತು ಜೀಜಾಬಾಯಿ ಜನ್ಮವನ್ನು ಕೊಟ್ಟು ಪುನೀತರನ್ನಾಗಿ ಈ ದೇಶವನ್ನ ಮಾಡಿರುವಂತಕ್ಕಂಥ ಮಾತನ್ನ ವೀರ ಸನ್ಯಾಸಿ, ಹಿಂದೂ ಧರ್ಮವನ್ನ ಬಿತ್ತರಿಸಿರ್ತಕ್ಕಂಥ ಮಹಾತ್ಮ ಸ್ವಾಮಿ ವಿವೇಕಾನಂದರು ಈ ಮಾತನ್ನ ಹೇಳ್ತಾರೆ. ಅಂದರೆ ಈ ಭೂಮಿಗೆಲ್ಲ ಹುಟ್ಟಿರ್ತಕ್ಕಂಥ ಎಲ್ಲರೂ ಸಹ ಒಂದಲ್ಲ ಒಂದು ದಿವಸ ಈ ಧರೆ ಮೇಲೆ ಚಿರ ಸತ್ಕಾರ್ಯ ನಾವು ವಿರಮಿಸಲೇಬೇಕಾಗ್ತದೆ. ಆದ್ರೆ ವಿಶೇಷವಾಗಿರ್ತಕ್ಕಂಥ ವ್ಯಕ್ತಿಗಳು ಜನ್ಮ ಪಡೆದಾಗ ತಮ್ಮದೇ ಆಗಿರ್ತಕ್ಕಂಥ ಕಾರ್ಯವೈಖರಿಯನ್ನ ಈ ಸಮಾಜಕ್ಕೆ, ಈ ಧರೆಗೆ, ಈ ಭೂಮಿಕೆಗೆ, ಈ ಜನಾಂಗಕ್ಕೆ, ಅದು ಹಿಂದುತ್ವವನ್ನು ಹೊಂದಿರತಕ್ಕಂಥ ಈ ರಾಷ್ಟ್ರಕ್ಕೆ ಬಿಟ್ಟೋಗಿರ್ತಕ್ಕಂಥದ್ದು ಶತಮಾನಗಳು ಕಳೆದರೂ ಸಹ ಸುವರ್ಣಾಕ್ಷರಗಳಲ್ಲಿ ನಮ್ಮ ಭೂಮಿಕೆಯಲ್ಲಿ ಮಾತ್ರವಲ್ಲ, ಹೃದಯಾಂತರಾಳದಲ್ಲಿ ಮಾತ್ರವಲ್ಲ, ಇತಿಹಾಸದಲ್ಲಿ ಅನವರತ ವಿಸ್ಮರಣೀಯವಾಗಿ ಅನುರಣಿಸ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ ಬಯಸ್ತೀನಿ. ಸೊ 1627ರಲ್ಲಿ ಶಿವನೇರು ದುರ್ಗದಲ್ಲಿ, ಪುಣೆ ಒಂದು ಭಾಗ ಮಹಾರಾಷ್ಟ್ರದ, ಅಲ್ಲಿ ಜನ್ಮವನ್ನ ಪಡೆದಿರತಕ್ಕಂಥ ಶಿವಾಜಿಯವರಿಗೆ ಅವರ ತಾಯಿ ವಿಶೇಷವಾಗಿ ನಿಮಗೆ ಗೊತ್ತಿದೆ, ಸಹಜವಾಗಿ ನಮ್ಮ ಮೊದಲ ಪಾಠಶಾಲೆ ಯಾವುದು ಅಂತಂದ್ರೆ ನಮ್ಮ ತವರು ಮನೆ, ಅರ್ಥಾತ್ ಸ್ವೀಟ್ ಹೋಮ್. ತಾಯಿಯೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಅಂತಕ್ಕಂಥ ಆ ಒಂದು ಮಾತು ನಮಗೆ ಸ್ಮರಣೆಗೆ ಬರ್ತದೆ. ಆದ ಕಾರಣ ಇಲ್ಲಿ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಜೀಜಾಬಾಯಿ ಯಾವುದೋ ಒಂದು ಕನಸನ್ನ ಕಂಡಿರ್ತಾರೆ. ಮೊಘಲರ ಮುಸ್ಲಿಮರ ದಬ್ಬಾಳಿಕೆಯಿಂದ ದೇಶ ಒತ್ತಿ ಉರಿತಾ ಇರ್ತಕ್ಕಂಥ ಸಂದರ್ಭ ಅದು. ಮೊಘಲರ ಆಳ್ವಿಕೆಯಿಂದ ತತ್ತರಿಸಿ ಹೋಗಿರ್ತಕ್ಕಂಥ ಜನಜೀವನ, ಸಾಮಾನ್ಯ ಜನರ ಬದುಕು ಸಹ ಅಸ್ತವ್ಯಸ್ತವಾಗಿರ್ತದೆ. ಅದನ್ನ ಕಣ್ಣಾರೆ ಕಂಡಿರ್ತಕ್ಕಂಥ ಜೀಜಾಬಾಯಿ ಈ ಭೂಮಿಕಿನಲ್ಲಿ ನನ್ನ ಸುಪುತ್ರ ಹುಟ್ಟಿದ್ದಾನೆ, ಒಂದಾದ್ರೂ ಒಂದು ದಿನ ಉತ್ತರೋತ್ತರದ ದಿನಮಾನದಲ್ಲಿ ಇವನಿಂದ ಈ ಭೂಮಿಕೆ, ಈ ದೇಶ ನಿಜಕ್ಕೂ ಸಹ ಒಂದು ಅವಣೀಯವಾಗಿರ್ತಕ್ಕಂಥ ಸುವರ್ಣೀಯವಾಗಿರ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತದೆ ಅಂತಕ್ಕಂಥ ಒಂದು ಆಶಯ ಆಕೆ ಒಂದು ಮನದಾಳದಿಂದ ಬಂದಿತ್ತು. ಆದ ಕಾರಣ ಶಿವಾಜಿಗೆ
ಕ್ಷಾತ್ರ ತೇಜಸ್ಸಿನ ಸಾಕಾರ ಮೂರ್ತಿಯನ್ನಾಗಿ ಮಾಡಬೇಕಾದ್ರೆ ತಾಯಿಯ ಹೊಣೆಗಾರಿಕೆ ಅತ್ಯಂತ ಇರಿದು ಅದನ್ನಾಗಿ ಮಾಡೇ ಮಾಡ್ತಾಳೆ. ಮಹಾಭಾರತ ಮತ್ತು ರಾಮಾಯಣಗಳ ಕಥೆಗಳನ್ನ ಹೇಳುವುದರ ಮುಖಾಂತರ ಶಿವಾಜಿಗೆ ಧೀರೋದ್ಧತ ನಾಯಕನಾಗಿ ಮಾಡ್ಬೇಕಾಗಿರ್ತಕ್ಕಂಥ ಹೊಂದಬೇಕಾಗಿರ್ತಕ್ಕಂಥ ಎಲ್ಲ ಗುಣಲಕ್ಷಣಗಳ ತಾಯಿ ಬೋಧಿಸ್ತಾಳೆ, ಅವನ ತಿರ್ತಾಳೆ. ಯಾಕೆಂತಂದ್ರೆ ಯಾವೊಂದು ಮಗು ಹುಟ್ಟಿದಾಗ ಅದೊಂದು ಮಾಂಸದ ಮುದ್ದೆ, ಅದಕ್ಕೆ ಬೇಕಾಗಿರ್ತಕ್ಕಂಥ ರೂಪವನ್ನ ಶೈಕ್ಷಣಿಕವಾಗಿ, ಭೌತಿಕವಾಗಿ, ಬೌದ್ಧಿಕವಾಗಿ ಕೊಡ್ಬೇಕಾಗಿರ್ತಕ್ಕಂಥ ಧರ್ಮ ಎತ್ತ ತಾಯಿ ಅಂತಕ್ಕಂಥದ್ದು. ಕೇವಲ ನವಮಾಸ ಒತ್ತು ಎತ್ತು ಸಾಕಿ ಸಲಹೆ ಈ ಧರೆಯಿಂದ ವಿರಮಿಸುವ ಮುನ್ನ ಆ ಮಗುವಿಗೆ ಸಾಕ್ಷರತೆಯನ್ನ, ಸಾಕಾರವನ್ನ, ಸಾತತ್ಯೆಯನ್ನ, ಈ ಎಲ್ಲ ಲಕ್ಷಣಗಳನ್ನ ಒದಗಿಸಿಕೊಂಡಿರ್ತಕ್ಕಂತಹ ಆ ತಾಯಿ ಈ ಧರೆಗೆ ಅವಳು ಸಾತ್ವಿಕಳು ಮತ್ತು ಅಷ್ಟೇ ಸಮಾನಳು ಅಂತಕ್ಕಂಥ ಮಾತನ್ನ ನಾವು ಈ ಧರಿತ್ರಿಯಲ್ಲಿ ಕಂಡಿದ್ದೀವಿ. ಅದರಲ್ಲೂ ಸಹ ವಿಶೇಷವಾಗಿರ್ತಕ್ಕಂಥ ನಮ್ಮ ಸತ್ಸಂಪ್ರದಾಯಗಳ ಉದ್ಗ್ರಂಥಗಳಾಗಿರ್ತಕ್ಕಂಥ ಮಹಾಭಾರತ, ರಾಮಾಯಣ, ಭಗವದ್ಗೀತೆಯಲ್ಲೂ ಸಹ ಅದನ್ನು ನಾವು ಕಂಡಿದ್ದೀವಿ. ಆದ ಕಾರಣ ಶಿವಾಜಿಗೆ ಪೂರ್ಣ ಪ್ರಮಾಣದ ಎಲ್ಲ ಧಾರ್ಮಿಕ, ಸಾಂಸ್ಕೃತಿಕ ಮತ್ತು ರಾಜಕೀಯ ಎಲ್ಲ ವಸ್ತು ವಿಷಯಗಳನ್ನ ಉತ್ತರದ ದಿನಮಾನಗಳಲ್ಲಿ ಬಯಸಿ ಯಾಕೆ ತೀಡ್ತಾಳೆ. ಮಾತ್ರವಲ್ಲ, ಅವರ ಗುರು ದಾದಾಜಿ ಕೊಂಡದೇವ ಅಂತಕ್ಕಂಥ ಗುರುವಿನ ಮುಖಾಂತರ ಶಹಜಿ ಭೋಸ್ಲೆ ಅವರಿಗೆ ಒಳ್ಳೆ ಸೈನಿಕ ಶಿಕ್ಷಣವನ್ನ ನೀಡ್ತಾರೆ. ಸೈನಿಕ ಶಿಕ್ಷಣದ ಜೊತೆಗೆ ಸಂತ ರಾಮದಾಸ್ ಅವರ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ನೆಲೆಗಟ್ಟಿನಲ್ಲೂ ಸಹ ಆ ಪ್ರಭಾವವನ್ನ ಶಿವಾಜಿಗೆ ನೀಡ್ತಕ್ಕಂಥ ಒಂದು ಸಂದರ್ಭ ಬರ್ತದೆ. ಇಷ್ಟೆಲ್ಲ ಅವರ ಸಹಕಾರ ಮತ್ತು ಸಹಯೋಗದೊಂದಿಗೆ ಅವನ ಸಂಪೂರ್ಣವಾಗಿರ್ತಕ್ಕಂಥ ಕ್ಷಾತ್ರ ತೇಜಸ್ಸಿನ ಸಾಕಾರ ಮೂರ್ತಿಯನ್ನು ಮಾಡಬೇಕಾದ ಎತ್ತಂತ ತಾಯಿ. ಮಾತ್ರವಲ್ಲ, ಇಂದೊಬ್ಬ ಗುರುವಿದ್ದ ಮುಂದೊಂದು ಗುರಿ ಇತ್ತು, ಸಾಗುತ್ತಿತ್ತು ವೀರ ಧೀರರ ತಂಡ ಅಂದು. ನೋಡಿ, ಇಂದೊಬ್ಬ ಗುರುವಿದ್ದ ಮುಂದೊಂದು ಗುರಿ ಇತ್ತು, ಸಾಗುತ್ತಿತ್ತು ವೀರ ಧೀರರ ತಂಡ. ಇಂದು ಗುರು ಉಂಟು ಗುರಿ ಇಲ್ಲ ಸಾಗುತ್ತಿದೆ ಅನುದಿನವೂ ಉಂಡವರ ತಂಡ ಅಂತಕ್ಕಂಥ ತಾತ್ಕಾಲಿಕವಾಗಿರ್ತಕ್ಕಂಥ ಇತ್ತೀಚಿನ ಈ ನುಡಿ 21ನೇ ಶತಮಾನದಲ್ಲಿ. ಆದರೆ ಅಂದಿನ ಬಹಳ ಎತ್ತರವಾದ, ಬಹಳ ಭೂಗರ್ಭಿತವಾಗಿರ್ತಕ್ಕಂಥ ಮಾತನ್ನ ಅವತ್ತು ನಾವು ಇತಿಹಾಸದಲ್ಲಿ, ಸಂಪ್ರದಾಯದಲ್ಲಿ ನಾವು ಕಂಡಿದ್ದೇವೆ. ಅದಕ್ಕೋಸ್ಕರ ಅಂತ ಗುರುಗಳ ಒಂದು ಸಾನ್ನಿಧ್ಯದಲ್ಲಿ ಬೆಳೆದಿರ್ತಕ್ಕಂಥ ಶಿವಾಜಿ ಆ ಎಲ್ಲ ರೂಪರೇಷೆಗಳನ್ನ ಹೊತ್ತು ಈ ರಾಷ್ಟ್ರದ ಗೊತ್ತು ಗುರಿಗಳನ್ನ ಹೊಂದಿ ಮುಸ್ಲಿಮರ ಪದಾಘಾತದಿಂದ ಆಗ್ತಾ ಇರ್ತಕ್ಕಂತಹ ನೋವುಗಳನ್ನ ಸಹಿಸಿಕೊಂಡು ಅಕ್ಕಪಕ್ಕದ ಸಾಮಾನ್ಯ ಜನತೆಗೆ ಆಗ್ತಾ ಇರ್ತಕ್ಕಂಥ ನೋವು, ತಿನ್ನಲು ಅನ್ನವಿಲ್ಲದೆ, ಕುಡಿಯಲು ನೀರಿಲ್ಲದೆ, ಒದಿಯಲು ಬಟ್ಟೆ ಇಲ್ಲದೆ, ಭವತಿ ಭಿಕ್ಷಾಂದಿ ಎಂಬ ಸಪ್ತಾಕ್ಷರ ಸ್ವರಗಳನ್ನ ಪಠಿಸುತ್ತ ಭಿಕ್ಷಾಟನೆ ಹೊಡೆದು ನಿಂತಿರ್ತಕ್ಕಂಥ ಅಂದಿನ ದೀನ ದಲಿತರ ಮಾತ್ರವಲ್ಲ ಸಾಮಾನ್ಯ ಜನರ ಪರಿಸ್ಥಿತಿಯನ್ನು ಅರ್ಥೈಸಿಕೊಂಡಂತಹ ಶಿವಾಜಿ ಈ ಜನಕ್ಕೆ ಏನಾದ್ರೂ ಸುಧಾರಣೆಯನ್ನ ಮಾಡ್ಬೇಕು, ಆ ನೆಲೆಗಟ್ಟಿನಲ್ಲಿ ನಂದೇ ಆಗಿರ್ತಕ್ಕಂಥ ಒಂದು ತಂಡವನ್ನ ರಚನೆ ಮಾಡ್ಕೋಬೇಕು. ಆ ಸೈನಿಕ ಶಕ್ತಿಯನ್ನ ಹೊಂದಬೇಕಾದ್ರೆ ನೈಸರ್ಗಿಕವಾಗಿ, ಸ್ವಾಭಾವಿಕವಾಗಿ ಶಿವಾಜಿಗೆ ಪರಿಪೂರ್ಣವಾಗಿರ್ತಕ್ಕಂಥ ಸನ್ನಿವೇಶಗಳನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಆ ಮಹಾರಾಷ್ಟ್ರ ಅಂತಕ್ಕಂಥ ಒಂದು ರಾಜ್ಯ ನಿಜಕ್ಕೂ ಸಹ ಸ್ವಾಭಾವಿಕವಾಗಿ ದೈವ ಸೃಷ್ಟಿಯಾಗಿರ್ತಕ್ಕಂಥದ್ದು. ಕಾರಣ ಅಲ್ಲಿರ್ತಕ್ಕಂಥ ಎಲ್ಲ ಪರ್ವತಗಳಿರ್ಬೋದು, ಬೆಟ್ಟ ಗುಡ್ಡಗಳಿರ್ಬೋದು, ಕಂದರಗಳಿರ್ಬೋದು, ಕಣಿವೆಗಳಿರ್ಬೋದು, ನೈಸರ್ಗಿಕವಾಗಿ ಅವರು ಕೋಟೆ ಕೊತ್ತಲಗಳನ್ನ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶವನ್ನ ಹಿಂದೆ ಎಷ್ಟೋ ಜನ ಬಂದು ಹಳಿದು ಹೋಗಿರ್ತಕ್ಕಂಥವ್ರು ಅವರ ಭೌತಿಕ ಪ್ರಜ್ಞೆ ಅದಾಗಿಲ್ಲ. ಆದ್ರೆ ವಿಶೇಷವಾಗಿ ಶಿವಾಜಿ ಇದೆಲ್ಲವುಗಳನ್ನು ಸಹ ತನ್ನ ಸ್ವಇಚ್ಛೆಯಿಂದ ಉಪಕ್ರಮವಾಗಿ ಬಳಸಿಕೊಂಡು ಅಚ್ಚನ್ನ ಹೊಂದಿ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನ ಮಾರ್ಗೋಪಾಯಗಳನ್ನ ತಾನೇ ಒಂದು ಯೋಜನೆಯನ್ನ ಹಾಕಿಕೊಳ್ತಾನೆ ತನ್ನ ಒಂದು ಮೆದುಳಲ್ಲಿ. ಅದನ್ನ ನಾವು ಮೈಂಡ್ ಮ್ಯಾಪಿಂಗ್ ಅಂತ ಹೇಳಿ ಇತ್ತೀಚಿನ ದಿನಮಾನದಲ್ಲಿ ಕರಿತೀವಿ. ಆ ಮೈಂಡ್ ಮ್ಯಾಪಿಂಗ್ ಅಲ್ಲಿ ಶಿವಾಜಿ ಏನ್ ಮಾಡ್ತಾನೆ, ಆ ಬೆಟ್ಟ ಗುಡ್ಡಗಳ ಪ್ರದೇಶದಲ್ಲಿ ಇರ್ತಕ್ಕಂಥ ವಿಂಧ್ಯ ಪರ್ವತ ಇರ್ಬೋದು, ಸಹ್ಯಾದ್ರಿ ಪರ್ವತಗಳಿರ್ಬೋದು, ಸಾತ್ಪುರ ಬೆಟ್ಟ ಗುಡ್ಡಗಳಲ್ಲಿ ಅಲ್ದಾಡ್ತಾ ಇರ್ತಕ್ಕಂಥ ಮಾವಳಿಗಳು ಅಂತಕ್ಕಂತಹ ಗುಡ್ಡಗಾಡಿನ ಯುವಕರನ್ನ, ಜನಾಂಗಗಳನ್ನ ಅವನು ಸಂಪರ್ಕಿಸಿ ಅವರಲ್ಲಿ ಈ ಎಲ್ಲ ತೇಜಸ್ಸನ್ನ, ಅಂದ್ರೆ ಯೋಧ ತೇಜಸ್ಸನ್ನ ಅವರಿಗೆ ನಿರ್ಮಾಣ ಮಾಡುವುದರ ಮುಖಾಂತರ, ಉತ್ತೇಜನ ಕೊಡುವುದರ ಮುಖಾಂತರ ಸ್ಫೂರ್ತಿದಾಯಕವಾಗಿ ಮತ್ತು ಮರಾಠದ ಕೆಲವು ಯುವಕರನ್ನು ಸಹ ಆ ಪಡೆಗೆ ಸೇರಿಸಿಕೊಂಡು ತಂದೆ ಆಗಿರ್ತಕ್ಕಂಥ ಒಂದು ಗೆರಿಲ್ಲಾ ಪಡೆಯನ್ನ ಅವನು ನಿರ್ಮಾಣ ಮಾಡ್ಕೊಂತಾನೆ. ಆದ್ರ ಮುಖಾಂತರ ಶಿವಾಜಿ ಏನ್ ಮಾಡ್ತಾನೆ, ಮುಂದೊಂದು ದಿನದ ತನ್ನ ಕನಸಿಗೆ ಅವತ್ತು ನಾಂದಿ ಆಗ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾನೆ. ಇದು ಅವನ ಪ್ರಾರಂಭಿಕವಾಗಿರ್ತಕ್ಕಂತಹ ಒಂದು ಪ್ರೇರಣೆಯನ್ನು ಹೊಂದಿರತಕ್ಕಂಥ ಒಂದು ಸೈನ್ಯದ ತುಕಟಿ, ಗೆರಿಲ್ಲಾ ಪಡೆಯನ್ನ ತಯಾರು ಮಾಡಿರ್ತಕ್ಕಂಥದ್ದು ಶಿವಾಜಿ. ಇದಕ್ಕೆ ಸಹಜವಾಗಿ ಸನ್ನಿವೇಶಗಳು, ಸ್ವಾಭಾವಿಕವಾಗಿರ್ತಕ್ಕಂಥ ಅಲ್ಲಿರ್ತಕ್ಕಂಥ ಕೋಟೆ ಕೊತ್ತಲಗಳು, ಬಹಳಷ್ಟು ಕೋಟೆ ಕೊತ್ತಲು ಹೊಂದಿರತಕ್ಕಂಥದ್ದು ವಿಶೇಷವಾಗಿ ಭಾರತದಲ್ಲಿ ಯಾವೊಂದು ರಾಜ್ಯವಿಲ್ಲ. ಅದರಲ್ಲಿ ವಿಶೇಷವಾಗಿ ಮಹಾರಾಷ್ಟ್ರ ಸುಮಾರು 24ರಿಂದ 30 ಕೋಟೆಗಳು, ಒಟ್ಟಾರೆ 200-300 ಕೋಟೆ ಕೊತ್ತಲಗಳು ಅವನ ಒಂದು ಸಾಮ್ರಾಜ್ಯಕ್ಕೆ ಬರ್ತವೆ. ಸೊ ಒಂದು ದಿನ ಏನಾಗ್ತದೆ ಈ ಸಂದರ್ಭದಲ್ಲಿ, ಇದು ಅವನ ಬಾಲ್ಯ ಜೀವನ. ಅದಾದ ನಂತರ ಗುರುಗಳಿಂದ ಪಡೆದಿರತಕ್ಕ ಒಂದು ಪ್ರೇರಣೆ, ತಾಯಿಯಿಂದ ಪಡೆದಿರತಕ್ಕಂಥ ಒಂದು ಪ್ರೇರಣೆ, ಮಾತ್ರವಲ್ಲ ಅವರ ಸಂತರಾಗಿರ್ತಕ್ಕಂಥ ರಾಮದಾಸ್ ಅವರ ಉತ್ತೇಜಿತವಾಗಿರ್ತಕ್ಕಂಥ ಪ್ರೇರಣೆ ಧರ್ಮ ಸಂಸ್ಥಾಪನೆಗೆ, ವಿಶೇಷವಾಗಿ ಹಿಂದೂ ಧರ್ಮ, ಹಿಂದುತ್ವ,
ಸ್ವರಾಜ್ಯ ಮತ್ತು ಸುರಾಜ್ಯ ಇದರ ಪರಿಕಲ್ಪನೆ ಪೂರ್ಣವಾಗಿರ್ತಕ್ಕಂಥದ್ದು ಶಿವಾಜಿಯ ಮನದಾಳದಲ್ಲಿತ್ತು. ಕಾರಣ ಮುಸ್ಲಿಮರ ಪದಾಘಾತ ಎಲ್ಲಿವರೆಗೂ ನಡೀತಾ ಇರ್ತದೋ ಅಲ್ಲಿವರೆಗೂ ಸಹ ನಮ್ಮಲ್ಲಿ ಯಾರೂ ಸಹ ಸಂಪೂರ್ಣವಾಗಿರ್ತಕ್ಕಂಥ ಭೌತಿಕ ಮತ್ತು ಬೌದ್ಧಿಕ ಸ್ವತಂತ್ರವನ್ನ ಪಡೆಯಲಿಕ್ಕೆ ನಾವೆಲ್ಲ ಯೋಗ್ಯರಲ್ಲ. ಇಂಥ ಒಂದು ಸ್ಥಿತಿ ಭಾರತಕ್ಕೆ ಬರಬಾರದು. ಇಲ್ಲಿರ್ತಕ್ಕಂಥ ಭಾರತ ಪ್ರತಿಯೊಬ್ಬರೂ ಸಹ ತಂದೆ ಆಗಿರ್ತಕ್ಕ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನು ಹೊಂದಬೇಕು ಅಂತಕ್ಕಂಥ ದೇಶದಲ್ಲಿ ದಕ್ಷಿಣ ಭಾರತದಲ್ಲಿ ಹಿಂದೂ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಆಶೆಯನ್ನು ಹೊತ್ತಿರ್ತಕ್ಕಂಥ ಶಿವಾಜಿ ಹೇಳ್ತಾನೆ, ಒಂದೊಮ್ಮೆ ಎತ್ತೆತ್ತ ನೋಡಿದರೆ ಹತ್ತತ್ತ ಎಲ್ಲ ಕೋಟೆ ಕೊತ್ತಲಗಳು, ಮಹಾರಾಷ್ಟ್ರದ ಸುತ್ತಮುತ್ತ ಎತ್ತೆತ್ತ ನೋಡಿದರೆ ಹತ್ತತ್ತ ಕೋಟೆ ಕೊತ್ತಲಗಳು ಮಾತ್ರವಲ್ಲ, ಅಲ್ಲಿರ್ತಕ್ಕಂಥ ಜನಾಂಗಗಳ ಬದುಕಿನ ಒಂದು ಅರ್ಥ ಏನಾಗಿದೆ, ದೀನ ಸ್ಥಿತಿಯನ್ನು ಕಂಡಂತ ಅವನು ಮುಮ್ಮಲ ಮರುಗ್ತಾನೆ. ಇದಕ್ಕೆ ನಾವು ನಾಂದಿ ಆಡ್ಬೇಕಾದ್ರೆ ನಂದೇ ಆಗಿರ್ತಕ್ಕಂಥ ಒಂದು ಸ್ವತಂತ್ರ ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂತಕ್ಕಂಥ ಮನದಾಳದ ಅಂದ್ರೆ ಅವನ ಇಂಗಿತವನ್ನ ಅಭಿವ್ಯಕ್ತಪಡಿಸುತ್ತಾ ಅಲ್ಲಿರ್ತಕ್ಕಂಥ ಎಲ್ಲರ ಸಹಕಾರವನ್ನು ಪಡೆದು ತಂದೆ ಆಗಿರ್ತಕ್ಕಂಥ ಒಂದು ಬದುಕನ್ನ ಎಲ್ಲರ ಶಕ್ತಿಯೊಂದಿಗೆ ಸಹಕಾರದೊಂದಿಗೆ ಪಡಿತಾನೆ. ಅದಕ್ಕೆ ಮೊದಲು ವಿಶೇಷವಾಗಿ ಏನಾಗಿರ್ತವೆ ಅಂದ್ರೆ ಆ ಸಂದರ್ಭದಲ್ಲಿ ಉತ್ತರದಲ್ಲಿ ಮೊಘಲರ ಆಳ್ವಿಕೆ ಇರ್ತದೆ. ಇತ್ತ ಕಡೆ ಬಂದಾಗ ಬಿಜಾಪುರದ ಸುಲ್ತಾನ್ನ ಆಳ್ವಿಕೆ ಆದಿಲ್ ಶಾ ಇದಿರ್ತದೆ. ಅಲ್ಲಿ ಔರಂಗಜೇಬ್ ಸುಮಾರು 1526ರಿಂದ 1707ರವರೆಗೆ ಈ ಮೊಘಲರ ಒಂದು ಸಾಮ್ರಾಜ್ಯ ಏನಾಯ್ತು ಆ ಸ್ಥಿತಿಯಲ್ಲಿ ಇದ್ದಂತ ಸಂದರ್ಭ ಇಡೀ ಭಾರತ 300-400 ವರ್ಷಗಳ ಕಾಲ 500 ವರ್ಷಗಳ ಕಾಲ ಅವರ ಒಂದು ಕಪಿಮುಷ್ಟಿನಲ್ಲಿ ಇರ್ತದೆ. ಇದಕ್ಕೆ ನಾಂದಿಯನ್ನ ಆಡ್ಬೇಕು. ಇತ್ತ ಬಂದಾಗ ಬಿಜಾಪುರದ ಸುಲ್ತಾನ ಏನಾಗಿರ್ತದೆ ಅಂತಂದ್ರೆ ವಸ್ತುಶಃ ಶಹಜಿ ಭೋಸ್ಲೆ ಮತ್ತು ರನೌಲ್ಲಾ ಖಾನ್ ಇವರಿಬ್ಬರು ಸಹ ಅವರ ಸೈನ್ಯದಲ್ಲಿ ಸರ್ದಾರ್ ಆಗಿರ್ತಾರೆ, ಕಮಾಂಡರ್ ಇನ್ ಚೀಫ್ಸ್ ಆಗಿರ್ತಾರೆ. ಇವರ ಸಹಕಾರದಿಂದ ಮರಾಠರು ಬಹಳ ಬಲಿಷ್ಠರಾಗಿರ್ತಕ್ಕಂಥವ್ರು. ಇವರ ಸಹಾಯದಿಂದ ನಾನು ಸುತ್ತಮುತ್ತಲಿರ್ತಕ್ಕಂಥ ಎಲ್ಲ ಕೋಟೆ ಕೊತ್ತಲಗಳನ್ನ ಮತ್ತು ರಾಜ್ಯಗಳನ್ನ ಗೆಲ್ಬಹುದು ಅಂತಕ್ಕಂಥದ್ದು ಸಾಂಸ್ಥಾನಿಕವಾಗಿರ್ತಕ್ಕಂಥ ಬಿಜಾಪುರ ಸುಲ್ತಾನ್ನ ಒಂದು ಕನಸು ಮಾತ್ರವಲ್ಲ, ಅದು ಹಗಲು ಕನಸು, ಅದು ಕನಸನ್ನು ಮಾಡಿಕೊಂತಾನೆ ಆ ವಾಸ್ತವತೆಯಲ್ಲಿ. ಅದಾದ ನಂತರ ಈ ಪರಿಪೂರ್ಣವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ಇವ್ರು ಕಟ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಸ್ವತಂತ್ರವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ಕಟ್ಬೇಕು ಅಂತಕ್ಕಂಥ ದೇಶದಿಂದ ಶಹಜಿ ಭೋಸ್ಲೆ ಮತ್ತು ರಣದುಲ್ಲಾ ಖಾನ್ ಇವರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಸೈನ್ಯದ ತುಕಡಿಯನ್ನ ವಹಿಸ್ಬಿಟ್ಟು ಬೆಂಗಳೂರಿನವರೆಗೂ ಕಳಿಸ್ತಾನೆ. ಬೆಂಗಳೂರಿನಲ್ಲಿ ಅಂದು ನಮ್ಮ ಬೆಂಗಳೂರು ಸಾಮ್ರಾಜ್ಯವನ್ನ ಸಂಸ್ಥಾಪನೆ ಮಾಡಿರ್ತಕ್ಕಂಥ ಕೆಂಪೇಗೌಡರ ಆಳ್ವಿಕೆಯನ್ನು ಮಾಡ್ತಾ ಇರ್ತಾರೆ. ಅವ್ರಿಗೂ ಮತ್ತು ಈ ಒಂದು ಬಿಜಾಪುರದ ಸುಲ್ತಾನ್ ಆದಿಲ್ ಶಾಹಿ ಇವರ ಸರ್ದಾರ್ರಿಗೂ ಮುಖಾಮುಖಿ ಒಂದು ಭೇಟಿ ಆಗ್ತದೆ. ಆ ಒಂದು ಕದನದಲ್ಲಿ ಸಂಪೂರ್ಣವಾಗಿ ಕೆಂಪೇಗೌಡರನ್ನ ಸೋಲಿಸ್ತಾರೆ. ಕೆಂಪೇಗೌಡರ ರಾಜಧಾನಿ ಬೆಂಗಳೂರನ್ನ ಮಾಗಡಿಗೆ ಬದಲಾವಣೆ ಮಾಡ್ಕೊಂತಾರೆ. ಆ ಸಂದರ್ಭದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಹಿಡಿತವನ್ನ ಬಿಜಾಪುರದ ಸುಲ್ತಾನ ಬೆಂಗಳೂರನ್ನ ಹೊಂದುತ್ತಾನೆ. ಅದನ್ನ ಜಾಗೀರಾಗಿ ಶಿವಾಜಿ ತಂದೆಗೆ ವಹಿಸ್ಕೊಡ್ತಾನೆ. ಆ ಸಂದರ್ಭದಲ್ಲಿ ಶಿವಾಜಿ ಇಲ್ಲಿ ಬೆಂಗಳೂರಿಗೆ ಬಂದ ನಂತರ 2ನೇ ಮದುವೆಯನ್ನಾಗ್ತಾರೆ. ಶಿವಾಜಿ ಅಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಬೆಂಗಳೂರಿನಲ್ಲೇ ಪಡೀತಾರೆ. ಅದಾದ ನಂತರ ಬೆಂಗಳೂರು ಕೋಟೆಯ ಒಳಗಡೆ ಇರ್ತಕ್ಕಂಥ ಒಂದು ಗೌರಿ ಮಹಲ್ ಅಂತ ಒಂದಲ್ಲಿ ಒಂದು ಸುಂದರವಾಗಿರ್ತಕ್ಕಂಥ ಮನೆಯನ್ನ ಕಟ್ಬಿಟ್ಟು ಅಲ್ಲಿ ವಾಸ ಮಾಡ್ತಕ್ಕಂಥ ಯತ್ನವನ್ನ ಮಾಡಿದ ನಂತರ ತನ್ನ ಉನ್ನತ ವಿದ್ಯಾಭ್ಯಾಸಕ್ಕೆ ಮತ್ತೆ ಶಿವನೇರದುರ್ಗಕ್ಕೆ ಶಿವಾಜಿ ಹೋಗ್ತಾರೆ. ಅಲ್ಲಿ ಪೂರ್ಣ ಪ್ರಮಾಣದ ಶಿಕ್ಷಣವನ್ನ ತನ್ನ ಗುರುಗಳಾಗಿರ್ತಕ್ಕಂಥ ದಾದಾಜಿ ಕೊಂಡದೇವರಿಂದ ಕತ್ತಿ ವರ್ಷ ಇರ್ಬೋದು, ಕುದುರೆ ಸವಾರಿ ಇರ್ಬೋದು, ಇವೆಲ್ಲವೂ ಪಡೆದ ನಂತರ ಶಿವಾಜಿ ಗೆರಿಲ್ಲಾ ಯುದ್ಧಗಳು ಮತ್ತು ವ್ಯಾಘ್ರನಾಕದೊಂದಿಗೆ ಹೇಗೆ ಸೆಣಸಾಡ್ಬೇಕು, ಸೈನಿಕರು ಅಥವಾ ನಮ್ಮ ಶತ್ರುಗಳ ಜೊತೆ ಬಂದಾಗ ನಾವು ಹಿಂದಿಂದ ಬಂದು ಹೇಗೆ ಅಟ್ಯಾಕನ್ನ ಮಾಡ್ಬೇಕು ಅಂತಕ್ಕಂಥ ಎಲ್ಲ ಸಕಲ ಕಲಾ ವಿದ್ಯಾ ಪಾರಂಗತನಾಗೋದಕ್ಕೆ ಬೇಕಾಗಿರ್ತಕ್ಕಂಥ ಸಾಕಾರ ಮೂರ್ತಿಯನ್ನಾಗಿ ಅವರ ಗುರುಗಳಾಗಿರ್ತಕ್ಕಂಥ ದಾದಾಜಿ ಕೊಂಡದೇವ ಮತ್ತು ಧಾರ್ಮಿಕ ಮತ್ತು ಹಿಂದುತ್ವದ ಆ ಬೀಜವನ್ನು ಬಿತ್ತಕ್ಕಂಥ ಸಂತ ರಾಮಾನಂದರು ಅವರಿಗೆ ಪೂರ್ಣ ಪ್ರಮಾಣದ ಸಹಕಾರವನ್ನು ಕೊಟ್ಬಿಟ್ಟು ಅವನನ್ನ ಈ ಭೂಮಿಕೆಗೆ ವಿಶೇಷವಾಗಿರ್ತಕ್ಕಂಥ ಸಾಮ್ರಾಟ ವ್ಯಕ್ತಿತ್ವದ ಅಧಿಮೂರ್ತಿಯನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಅವರು ಮಾಡ್ತಾರೆ. ಸೊ ಇದಾದ ನಂತರ ಒಂದೊಂದಾಗಿ ಆ ಬಿಜಾಪುರದ ಸುಲ್ತಾನ್ನ ಪ್ರದೇಶ ಆಕ್ರಮಣ ಮಾಡ್ಕೊಂಡಕ್ಕೆ ಹೊರಟಾಗ ಸಹಜವಾಗಿ ವೈರತ್ವ ಬೆಳೀತದೆ. ಯಾವುದೇ ಒಂದು ಭೂಮಿಕೆಯಲ್ಲಿ ನಾವು ಏನಾದ್ರು ಒಂದು ಸಾಧನೆಯನ್ನ ಮಾಡ್ಬೇಕಾದ್ರೆ ಸಹಜವಾಗಿ ಈ ವೈಮನಸ್ಸುಗಳು ಮತ್ತು ವಿಪರೀತವಾಗಿರ್ತಕ್ಕಂಥ ಈರ್ಷ್ಯಗಳು ಸಹ ಸಹಜವಾಗಿ ಬೆಳೀತಾ ಇರ್ತಕ್ಕಂಥ ಸಂದರ್ಭವನ್ನು ನಾವು ನೋಡ್ತಾ ಇದೀವಿ. ಆ ಸಂದರ್ಭದಲ್ಲಿ ಇವನು ಬಿಜಾಪುರದ ಸುಲ್ತಾನ್ ಆದಿಲ್ ಶಾ ಏನ್ ಮಾಡ್ತಾನೆ, ಇವರನ್ನ ಸೆರೆ ಹಿಡಿಯೋದಕ್ಕೋಸ್ಕರ ಅಫ್ಜಲ್ ಖಾನ್ ಅಂತಕ್ಕಂಥ ಒಬ್ಬ ಸೇನಾಧಿಪತಿಯನ್ನ ಕಳಿಸ್ತಾನೆ. ಶಿವಾಜಿಯನ್ನ ಏನಾರ ಮಾಡಿ ಅವನನ್ನ ಸೆರೆ ಹಿಡಿದು ಕೊಲೆ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಹೌದಾಗಿದೆ. ಆದ್ರೆ ಶಿವಾಜಿ ಎಲ್ಲಾ ವಿದ್ಯೆಗಳಲ್ಲೂ ಸಹ ಪರಿಣಿತಿಯನ್ನು ಪಡೆದಿರುವ ಉದ್ದೇಶ ಅಫ್ಜಲ್ ಖಾನ್ ಅನ್ನ ತನ್ನ ವ್ಯಾಘ್ರನಾಕ ಅಂತಕ್ಕಂಥ ಒಂದು ಉಗ್ರನ ಸಹಾಯದಿಂದ ಅವನನ್ನ ಮುಗಿಸ್ಬಿಡ್ತಾನೆ. ಇದೆಲ್ಲ ಮಾಹಿತಿಗಳು ಕೊಟ್ಟ ನಂತರ ಒಂದೊಂದಾಗಿ ಬಿಜಾಪುರದ ಸುಲ್ತಾನ ಎಲ್ಲ ಆಡಳಿತ
ಎಲ್ಲ ಆಡಳಿತ ಮತ್ತು ಅವನೆಲ್ಲ ಸಾಮ್ರಾಜ್ಯ ಕುಸಿತ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿರ್ತಕ್ಕಂತಹ ಕೋಟೆ ಕೊತ್ತಲಗಳನ್ನ ಇವರು ವಶಪಡಿಸ್ಕೊಂತಾರೆ. ಅದರಲ್ಲಿ ಪುರಂದರ ಅವರು ವಶಪಡಿಸ್ಕೊಂಡಿರ್ತಾರೆ ಬಿಜಾಪುರ ಸಂಸ್ಥಾನದ ತೋರಣದುರ್ಗ. ಮಾತ್ರವಲ್ಲ, ಶಿವಾಜಿಗೆ ಬೇಕಾಗಿರ್ತಕ್ಕಂಥವು ಮತ್ತು ಶಿವಾಜಿಯ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ಬೇಕಾದ್ರೆ ತನ್ನ ತಾಯಿ ಜೀಜಾಬಾಯಿಂದ ಪ್ರೇರಣೆಯನ್ನು ಪಡಿತಾನೆ. ಒಂದು ದಿನ ಏನಾಗ್ತದೆ, ಒಂದು ಶುಭ ಬೆಳಿಗ್ಗೆ ಶಿವಾಜಿಯ ತಾಯಿ ತನ್ನ ಅರಮನೆಯಲ್ಲಿ ರಾಯಗಢದಲ್ಲಿ ಕೂತು ಪ್ರಕೃತಿಯನ್ನ ನೋಡ್ತಕ್ಕಂಥ ಸಂದರ್ಭ. ಪ್ರಕೃತಿಯನ್ನ ನೋಡ್ಬೇಕಾದ್ರೆ ಶಿ ವಾಸ್ ಜಸ್ಟ್ ಸ್ಟೇರಿಂಗ್ ಅಟ್ ದಿ ಲಾಸ್ಟ್ ಫೋರ್ಟ್ರೆಸಸ್ ಆಫ್ ಮರಾಠ ಡೈನಾಸ್ಟಿ. ಯಾವ್ಯಾವ ಅದರಲ್ಲಿ ಪ್ರತಾಪಗಡ ಇರ್ಬೋದು, ತೋರಣಗಡ ಇರ್ಬೋದು, ಸಿಂಹಗಡ ಇರ್ಬಹುದು, ಪುರಂದರಗಡ ಇರ್ಬಹುದು, ರಾಯಗಡ. ದಟ್ ವಾಸ್ ದಿ ಪಿವೋಟಲ್ ಪ್ಲೇಸ್ ಫಾರ್ ಶಿವಾಜಿ, ವೇರ್ ಈ ಸ್ಟಾರ್ಟೆಡ್ ಅಡ್ಮಿನಿಸ್ಟ್ರೇಟಿಂಗ್ ಎವ್ರಿಥಿಂಗ್ ಆಸ್ ಎ ಕ್ಯಾಪಿಟಲ್. ಅಂದ್ರೆ ಅದನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಅವನಿಗೆ ಪಟ್ಟಾಭಿಷೇಕನೂ ಸಹ ಅಲ್ಲೇ 1674 ಛತ್ರಪತಿ ಶಿವಾಜಿ ಅಂತ ಬಿಟ್ಟು ಬಿರುದನ್ನ ಪಡೆದು ಛತ್ರಪತಿಯಾಗಿ ಶ್ರೇಷ್ಠ ಸಾಮ್ರಾಟನಾಗಿ ಆಧಿಪತ್ಯವನ್ನು ಸ್ಥಾಪನೆ ಮಾಡಿರ್ತಕ್ಕಂಥ ಶಿವಾಜಿ ನಿಜಕ್ಕೂ ಸಹ ದಕ್ಷಿಣ ಭಾರತದಲ್ಲಿ ಏಕೈಕ ಶ್ರೇಷ್ಠ ಸಾಮ್ರಾಟನಾಗ್ತಕ್ಕಂಥ ಒಂದು ಕನಸನ್ನ ಕಂಡು ಅದು ನನಸಾಗ್ತದೆ. ಆ ಸಂದರ್ಭದಲ್ಲಿ ಅವನ ತಾಯಿ ತನ್ನ ಮಗನಿಗೆ ಹೇಳ್ತಾಳೆ, ಮಗ, ಮೊಘಲರ ಆಳ್ವಿಕೆಯಿಂದ ನಾವು ತತ್ತರಿಸಿ ಹೋಗಿದ್ವಿ. ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಮರಾಠ ಕೋಟೆ ಕೊತ್ತಲಗಳಿಗೆ ಅವರ ವಶದಲ್ಲಿದ್ದಾವೆ, ಔರಂಗಜೇಬನ ವಶದಲ್ಲಿದ್ದಾವೆ. ಅವುಗಳನ್ನ ನಾನು ನಿನಗೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಶಿವಾಜಿ ಜಸ್ಟ್ ಡೈರೆಕ್ಟಿಂಗ್ ಇಸ್ ಸನ್ ಶಿವಾಜಿ ಟುವರ್ಡ್ಸ್ ದೋಸ್ ಫೋರ್ಟ್ರೆಸ್ ಥ್ರೂ ದಟ್ ವಿಂಡೋ ಪ್ಯಾನ್. ಅದ್ರ ಮುಖಾಂತರ ತೋರಿಸ್ತಾಳೆ. ಕ್ಯಾನ್ ಯು ಗೆಟ್ ಮಿ ದೋಸ್ ಫೋರ್ಟ್ರೆಸ್ ಬ್ಯಾಕ್ ಅಂತ ತನ್ನ ಮಗನಿಗೆ ಒಂದು ಪ್ರಶ್ನೆಯನ್ನ ಮಾಡ್ತಾನೆ. ನನಗೆ ಆ ಎಲ್ಲ ಕೋಟೆ ಕೊತ್ತಲಗಳನ್ನು ವಾಪಸ್ ಕೊಡಿಸ್ತೀಯ ಮಗನೇ ನೀನು. ಅವ್ನಿಗೆ 17 ವರ್ಷ ಆಗಿರ್ತದೆ ಆ ಸಂದರ್ಭದಲ್ಲಿ. ಅವಾಗ ಶಿವಾಜಿ ಈ ಪಾಯಿಂಟ್ ಔಟ್ ಓವರ್ ದಿ ಮ್ಯಾಟರ್, ಅದ್ರ ಬಗ್ಗೆ ಅವನು ಯೋಚನೆ ಮಾಡ್ತಾನೆ. ಆಯ್ತಮ್ಮ, ನನ್ನನ್ನ ನವಮಾಸು ಒತ್ತು ಎತ್ತು ಸಾಕಿ ಸಲಹಿ ನನಗೆ ಬೇಕಾಗಿರತಕ್ಕಂಥ ಕ್ಷಾತ್ರ ತೇಜಸ್ಸಿನ ನೀನು ಮತ್ತು ನನ್ನ ಗುರುಗಳಾಗಿರ್ತಕ್ಕಂಥ ದಾದಾಜಿ ಕೊಂಡದೇವ ಮತ್ತು ಸಾಂಸ್ಕೃತಿಕ ಮತ್ತು ಸಂತರಾಗಿರ್ತಕ್ಕಂಥ ರಾಮದಾಸ್ ರವರು ನೀಡಿದ್ದೀರಿ. ಅದರ ಋಣ ತೀರಿಸಲೇಬೇಕಾಗಿರ್ತಕ್ಕಂಥ ಎತ್ತಂತ ಪುತ್ರನ ಆದ್ಯ ಕರ್ತವ್ಯ. ಅದಕ್ಕೋಸ್ಕರ ನಾನು ಅದನ್ನ ನಿನಗೆ ಕೊಟ್ಟೆ ಕೊಡ್ತೀನಿ, ವಾಪಸ್ ಪಡಿತೀನಿ ಅಂತ ಹೇಳ್ಬಿಡ್ತಕ್ಕಂತಹ ಸಾಹಸ ಪ್ರವೃತ್ತಿಯನ್ನು ಹೊಂದಿರತಕ್ಕಂಥ ಆ ಶ್ರೇಷ್ಠ ಯೋಧ ಅಮ್ಮನಿಗೆ ಕೊಡ್ತಕ್ಕಂಥ ಒಂದು ಅಭಿಧಾನ ಏನು ಅಂತಂದ್ರೆ, ಇವುಗಳನ್ನ ನಾನು ವಾಪಸ್ ಪಡಿತೀನಿ ಅಂತಕ್ಕಂಥದ್ದು. ತಕ್ಷಣ ಏನ್ ಮಾಡ್ತಾನೆ, ಇಮ್ಮಿಡಿಯೇಟ್ಲಿ ಶಿವಾಜಿ ಸಮ್ಮನ್ಡ್ ಈಸ್ ಕಮಾಂಡರ್ ಇನ್ ಚೀಫ್ ತಾನಾಜಿ ಹೂ ವಾಸ್ ವೆರಿ ಬಿಸಿ ಇನ್ ಇಸ್ ಸನ್ಸ್ ಮ್ಯಾರೇಜ್. ತನ್ನ ಮಗನ ಮದುವೆಯಲ್ಲಿ ಕಮಾಂಡರ್ ಇನ್ ಚೀಫ್ ತಾನಾಜಿ ಇರ್ತಾನೆ. ಇವರಿಂದ ಸಮನ್ಸ್ ಹೋಗ್ತದೆ. ಅಂದಿನ ದಿನದಲ್ಲಿ ಸುಮಾರು 450 ವರ್ಷದ ಹಿಂದೆನೇನೆ ಆ ಒಂದು ಕರೆಗೆ ಮರುಕ್ಷಣ ಹೋಗೊಟ್ಟು ತಾನಾಜಿ ಬರ್ತಾನೆ. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಈ ಜಸ್ಟ್ ಪ್ರೀಡೆಡ್ ಬಿಫೋರ್ ಶಿವಾಜಿ. ಏನ್ ಮಾಡ್ಬೇಕು ಮಹಾರಾಜ್ರೆ ಅಂತ ಕೇಳಿದಾಗ, ನೋಡು, ಇಲ್ಲಿರ್ತಕ್ಕಂಥ ಎಲ್ಲ ಕೋಟೆ ಕೊತ್ತಲಗಳನ್ನು ಸಹ ನಮ್ಮ ಸೈನ್ಯದ ಒಡಗೂಡಿ ಇವುಗಳನ್ನ ವಾಪಸ್ ಪಡಿಬೇಕಾದ್ರೆ ಇದು ನನ್ನ ತಾಯಿಯ ಆಜ್ಞೆ ಆಗಿದೆ. ಸೊ ತಾಯಿಯ ಆಜ್ಞೆಯನ್ನು ಪೂರೈಸ್ತಕ್ಕಂಥದ್ದು ನನ್ನ ಮತ್ತು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ದಿಶೆಯಲ್ಲಿ ನಾವೆಲ್ಲರೂ ಸಹ ಕಾರ್ಯಮಗ್ನರಾಗುವಂತಕ್ಕಂತಹ ಪ್ರೇರಣೆಯ ಮತ್ತು ಭರವಸೆ ಮಾತನ್ನ ತನ್ನ ಕಮಾಂಡರ್ ಇನ್ ಚೀಫ್ಗೆ ಹೇಳ್ತಾನೆ. ಸೇನಾಧಿಪತಿ ತಾನಾಜಿ ಹೊರಡ್ತಾನೆ. ಆ ಸಿಂಹಗಡದ ಫೋರ್ಟನ್ನು ಹತ್ತಬೇಕಾದ್ರೆ ಅದೆಲ್ಲ ಗುಡ್ಡಗಾಡು ಪ್ರದೇಶದಲ್ಲಿ ಇದೆ. ಹತ್ತಬೇಕಾದ್ರೆ ಸುಮಾರು 100-200 ಮೀಟರ್ ಎತ್ತರದಲ್ಲಿದ್ದಾವೆ. ವಿಶೇಷವಾಗಿರ್ತಕ್ಕಂಥ ಸ್ವಾಭಾವಿಕ ಸನ್ನಿವೇಶಗಳಿಂದ ಕೂಡಿರ್ತಕ್ಕಂಥ ಅವೆಲ್ಲವೂ ಸಹ ಇವರಿಗೆ ಒಂದು ರೀತಿಯ ಕೊಡುಗೆಗೆ ಪರಿಣಮಿಸಿದಾವೆ. ಆದ್ರೆ ಮೊಘಲರು ಅದನ್ನ ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಅವುಗಳನ್ನ ಮತ್ತೆ ವಾಪಸ್ ಪಡಿಬೇಕಾದ್ರೆ ತಾನಾಜಿ ಯೋಚನೆ ಮಾಡ್ತಾನೆ, ಏನ್ ಮಾಡೋದು? ನಮ್ಮಲ್ಲಿ ಇರ್ತಕ್ಕಂಥ ಗೆರಿಲ್ಲಾ ಸೈನ್ಯ ಇಷ್ಟಿದೆ, ಅವ್ರದ್ದು ಮೊಘಲರು ಹಗಲು ರಾತ್ರಿ ಸೆಂಟ್ರಿಗಳು ಕಾಯ್ತಾ ಇರ್ತಾರೆ. ಅದಕ್ಕೋಸ್ಕರ ರಾತ್ರಿ ಹೊತ್ತು ಅದನ್ನ ಆಕ್ರಮಣ ಮಾಡ್ಬೇಕು, ಅಟ್ಯಾಕ್ ಮಾಡ್ಬೇಕು ಅಂತ ಪ್ರಯತ್ನ ಪಟ್ಟಾಗ ತಾನಾಜಿ ಈ ವಾಂಟೆಡ್ ಟು ಟೇಕ್ ದಿ ಹೆಲ್ಪ್ ಆಫ್ ನಾಟ್ ಈವನ್ ಎನಿ ಏಡ್ಸ್, ಹ್ಯೂಮನ್ ಏಡ್ಸ್. ಅದಕ್ಕೆ ಅವನು ಬಳಸ್ಕೊಂಡಿರ್ತಕ್ಕಂಥದ್ದು ಒಂದು ಹಿಲ್ಲ ಐಗುಣ ಅಂತ ಹೇಳ್ಬಿಟ್ಟು, ಅದನ್ನ ನಾವು ಕನ್ನಡದಲ್ಲಿ ಉಡ ಅಂತ ಹೇಳಿ ಕರಿತೀವಿ. ಆ ಉಡದ ಸಹಾಯದಿಂದ ರೋಪ್ ಲ್ಯಾಡರ್ನ ಮಾಡ್ಕೊಂಡ್ಬಿಟ್ಟು ಸಿಂಹಗಡದ ಕೋಟೆಗೆ ಅವನು ಹಾಕ್ತಾನೆ. ಸಿಂಹಗಡದ ಕೋಟೆ ಎತ್ತರಕ್ಕೆ ಅದು ನೆಗೆದಾಗ ಅದು ಕ್ಲಿಪ್ ಆಗಿ ಇಟ್ಕೊಂತದೆ. 2-3 ಜನ ವ್ಯಕ್ತಿಗಳ ಭಾರವನ್ನು ತಡಿತಕ್ಕಂಥ ಅಷ್ಟು ಶಕ್ತಿ ಆ ಇಲ್ಲ ಇವನಾಗಿ ಇರ್ತದೆ. ಅದನ್ನ ನಾವು ಕನ್ನಡದಲ್ಲಿ ಉಡ ಅಂತ ಹೇಳ್ತೀವಿ. ಅದರ ಸಹಾಯದಿಂದ ಈ ವಾಸ್ ಅಬೌಟ್ ಟು ರೀಚ್ ದಿ ಲಾಸ್ಟ್ ಪ್ಲೇಸ್ ಟು ರೀಕಾನ್ಕರ್ ದಿ ಸಿಂಹಗಡ. ಬಟ್ ಅಷ್ಟೊತ್ತಿಗೆ ಅಲ್ಲಿರ್ತಕ್ಕಂಥ ಸೆಂಟ್ರಿಗಳು ಅವನನ್ನ ನೋಡ್ಬಿಟ್ಟು ಅವನನ್ನ ಅಟ್ಯಾಕ್ ಮಾಡ್ತಾರೆ. ಅವನು ಹೊಸುನಿಗ್ತಾನೆ. ಈ ಸಂದರ್ಭದಲ್ಲಿ ಶಿವಾಜಿಗೆ ಬಹಳಷ್ಟು ಬೇಸರ ಆಗ್ತದೆ. ಆದ್ರೆ ಅವನು ಸಿಂಹಗಡವೇ ಗೆದ್ದ, ಆದ್ರೆ ನನ್ನ ಸಿಂಹವನ್ನೇ ನಾನು ಕಳ್ಕೊಂಡೆ ಅಂತಕ್ಕಂಥ ವಿಷಾದದ ನುಡಿಯನ್ನ ಆ ಸಂದರ್ಭದಲ್ಲಿ ಹೇಳ್ತಾನೆ. ಮಮ್ಮಲ ಮರಗ್ತಾನೆ. ಯಾಕೆಂತಂದ್ರೆ ಯಾವೊಬ್ಬ ವ್ಯಕ್ತಿಗೂ ಸಹ ತನ್ನ ಆತ್ಮೀಯರಾಗಿರ್ತಕ್ಕಂಥ ಕಿತ್ತನ್ ಕಿನ್ಸ್ ಆಗಿರ್ಬೋದು, ಈ ರಾಷ್ಟ್ರಕ್ಕೆ ಮತ್ತು ಆ ನೆಲಕ್ಕೆ ತನು ಮನ ಧನವನ್ನ ಸಮರ್ಪಣೆ ಮಾಡಿರ್ತಕ್ಕಂಥ ಯಾವ ವ್ಯಕ್ತಿ ಹತನಾದಾಗ ಸಹಜವಾಗಿ ನಮಗೆ ನೋವಾಗ್ತದೆ. ಅವನು ಹೇಳ್ತಾನೆ, ಐ ವನ್ ದ ಲಯನ್ ಫೋರ್ಟ್ ಬಟ್ ಐ ಲಾಸ್ಟ್ ಮೈ ಲಯನ್ ಅಂತ.
ನಾನು ಸಿಂಹಗಡವನ್ನೇ ಗೆದ್ದೆ, ಆದ್ರೆ ನನ್ನ ಸಿಂಹವನ್ನೇ ನಾನು ಕಳ್ಕೊಂಡೆ ಅಂತಕ್ಕಂಥ ವಿಷಾದದ ಹೃದಯ ಭಾರವಾಗಿರ್ತಕ್ಕಂಥ ಹೃದಯ ಉದ್ಭವವಾಗಿರ್ತಕ್ಕಂಥ ನುಡಿಮುತ್ತು ಅವನಿಂದ ಹೊರಬರ್ತದೆ. ಕಾರಣ ಒಂದ್ ಕಡೆ ಹೇಳ್ತಾರೆ, ರಾಷ್ಟ್ರ ಬಗ್ಗೆ, ರಾಷ್ಟ್ರ ಪ್ರೇಮದ ಬಗ್ಗೆ, ಈ ಮಣ್ಣಿನ ವಾಸನೆಯ ಬಗ್ಗೆ, ಈ ಧರ್ಮ, ಈ ಸಂಸ್ಕೃತಿ, ಈ ಸ್ವರಾಜ್ಯ ನಾನು ಕಟ್ಲೇಬೇಕು, ಅದು ಸುರಾಜ್ಯನೇ ಆಗ್ಬೇಕು ಅಂತಕ್ಕಂಥದ್ದು ಮಹದಾಸೆ ಯಾರಿಗೆ? ಶಿವಾಜಿಗೆ. ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು ಅದಾದ ನಂತರ 21ನೇ ಶತಮಾನದಲ್ಲಿ ಸ್ವರಾಜ್ಯ ಇಸ್ ಮೈ ಬರ್ತ್ ರೈಟ್ ಅಂತ ಅವ್ರು ಹೇಳಿರು. ಅವ ಸ್ವರಾಜ್ಯ, ಸುರಾಜ್ಯ, ಮಮತೆಯ ರಾಜ್ಯ, ಸಮತೆಯ ರಾಜ್ಯ ನನ್ನದಾಗ್ಬೇಕು, ಅದು ಮಹಾರಾಷ್ಟ್ರದಕ್ಕೆ ಹೊಂದ್ಕೊಂಡಿರ್ಬೇಕು ಅಂತಕ್ಕಂಥ ಮಹದಾಸೆ ಅವ್ರದ್ದಾಗಿತ್ತು. ಅದಕ್ಕೋಸ್ಕರ ಒಂದ್ ಕಡೆ ಹೇಳ್ತಾರೆ, ಕವಿ ರವೀಂದ್ರ ಇನ್ನೊಂದೆರಡು ಕಡೆ ಹೇಳ್ತಾರೆ, ರಾಷ್ಟ್ರ ಪ್ರೇಮದ ಬಗ್ಗೆ, ಪೇಟ್ರಿಯಾಟಿಸಂ ಬಗ್ಗೆ, ಅವನ ವಿಶೇಷವಾಗಿರ್ತಕ್ಕ ಗುಣಲಕ್ಷಣಗಳು ಏನು ಅಂತಂದ್ರೆ ಶಿವಾಜಿಗೆ ಅವನ ಉದ್ದೇಶಗಳು ಏನಾಗಿತ್ತು, ಅವನಿಗೆ ಪೂರಕವಾಗಿರ್ತಕ್ಕಂಥ ಅಂಶಗಳು ಏನಾಗಿತ್ತು ಅಂತಂದ್ರೆ, ಮೊದಲು ತಾಯಿ ಪ್ರೇರಣೆ, ನಂತರ ತನ್ನ ಗುರುಗಳಾಗಿರ್ತಕ್ಕಂಥ ದಾದಾಜಿ ಕೊಂಡದೇವರವರು ಕೊಟ್ಟಂತ ಸೈನ್ಯದ ಎಲ್ಲ ಶಿಕ್ಷಣ, ಕತ್ತಿ ವರ್ಷ ಇರ್ಬೋದು, ಕುದುರೆ ಸವಾರಿ ಇರ್ಬೋದು, ಮತ್ತು ದೂರದೃಷ್ಟಿ ಇರ್ಬೋದು, ಮತ್ತು ಅವನಿಗಿರ್ತಕ್ಕಂಥ ಎಲ್ಲ ವಿಷನ್ಸ್ ಇರ್ಬೋದು, ಮತ್ತು ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ ಈ ನೆಲೆಗಟ್ಟಲ್ಲಿ ಹಿಂದೂ ಧರ್ಮ ಪುನಃಸ್ಥಾಪನೆ ಮಾಡಿ ವಿಶೇಷವಾಗಿ ಇಡೀ ಭಾರತಕ್ಕೆ ಮಾತ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಹಿಂದೂ ಧರ್ಮ ದಕ್ಷಿಣದ್ದು ಮೆರಗಬೇಕು, ಒಟ್ಟಾರೆ ಭಾರತ ಒಟ್ಟುಗೂಡ್ಬೇಕು, ಒಗ್ಗೂಡ್ಬೇಕು, ಅದರಲ್ಲಿ ವಿಶೇಷವಾಗಿ ನಮ್ಮದೇ ನಡಿಬೇಕು ಅಂತಕ್ಕಂಥದ್ದು ಮಹದಾಸೆ. ಇದಕ್ಕೆ ಅವನಿಗೆ ಪೂರಕವಾಗಿರ್ತಕ್ಕಂಥ ಭೌಗೋಳಿಕ ಅಂಶಗಳು ಅವನಿಗೆ ಸಹಕಾರಿಯಾಗಿದ್ದು ಮಾತ್ರವಲ್ಲ, ಅಲ್ಲಿರ್ತಕ್ಕಂತಹ ಕೋಟೆ ಕೊತ್ತಲಗಳು ಸಿದ್ಧಿ ಕೋಟೆ ಕೊತ್ತಲುಗಳು ಅಂತ ನಾವು ಕರೆಯುವಗಳು. ಸಿದ್ಧಿ ಕೋಟೆ ಕೊತ್ತಲುಗಳು ಅಂದ್ರೆ ತಾನಾಗಿ ಆವಿರ್ಭವಿಸಿರ್ತಕ್ಕಂಥ ಸನ್ನಿವೇಶದಲ್ಲಿ ನಿಂತಿರ್ತಕ್ಕಂಥ ಸಿದ್ಧಿ ಕೋಟೆಗಳು ಅವನಿಗೆ ಸಹಕಾರಿಯಾಗಿದ್ದು, ಮುಂದುವರೆದು ಇಲ್ಲಿರ್ತಕ್ಕಂಥ ಆರ್ಥಿಕ ಶಕ್ತಿಗೆ ಇವನೇನ್ ಮಾಡ್ತಿದ್ದ ಶಿವಾಜಿ, ಅಲ್ಲಿರ್ತಕ್ಕಂಥ ಎಲ್ಲ ಮುಸ್ಲಿಮರು ಇರ್ಬೋದು, ಮುಸ್ಲಿಂ ದರೋಡೆಗೋರರು ಇರ್ಬೋದು, ಅಂದಿನ ದಿನದಲ್ಲಿ ಸುಬೇದಾರರು ಇರ್ಬೋದು, ಮತ್ತೆ ಅಲ್ಲಿ ಮುಸ್ಲಿಂ ವ್ಯಾಪಾರಿಗಳು ಇರ್ಬೋದು, ಅವ್ರೇನಾದ್ರು ಹಣ ಬೇರೆ ರೀತಿ ನೆಗೆಟಿವ್ ಆಗಿ ಪಡ್ಕೊಂಡಿದ್ರೆ ಯಾರಿಂದ ವಂಚಿಸಿ ಅಂತವೆಲ್ಲವನ್ನೂ ಆಕ್ರಮಣ ಮಾಡಿ ಅಲ್ಲಿಂದ ಬಂದಿರತಕ್ಕಂಥ ಎಲ್ಲ ಹಣವನ್ನ ಸಮಾನವಾಗಿ ಹಂಚಿಬಿಟ್ಟು ಆ ಗುಡ್ಡಗಾಡಿನ ಮಾವಳಿಗಳು ಅಂತ ಜನ ಸಮುದಾಯವನ್ನ ಚೆನ್ನಾಗಿ ಸಾಕೊಂಡು ಅದನ್ನ ಬಲಿಷ್ಠವನ್ನಾಗಿ ಮಾಡಿ ತನ್ನ ಸೈನ್ಯವನ್ನು ಇಮ್ಮಡಿಗೊಳಿಸ್ತಾನೆ ಶಿವಾಜಿ. ಇದು ಮಾತ್ರವಲ್ಲದೆ ಆರ್ಥಿಕ ಸ್ಥಿತಿಗತಿಗಳಿಗೆ ಒಳ್ಳೆ ಅಡ್ಮಿನಿಸ್ಟ್ರೇಷನ್ಸ್ ಅವನು ಮಾಡ್ತಾನೆ. ಮತ್ತು ದಕ್ಷಿಣದಲ್ಲಿ ಏನಾಗಿದೆ, ದಕ್ಷಿಣ ದಂಡಯಾತ್ರೆನ ಕೈಗೊಳ್ಬೇಕಾದ್ರೆ ಇಲ್ಲಿ ತುಂಬಾ ದುರ್ಬಲರಾಗಿರ್ತಕ್ಕಂಥ ರಾಜಗಳು ಇರ್ತಾರೆ. ಮೊಘಲರು ಅಲ್ಲಿ ಸಬಲರಾಗಿರ್ತಾರೆ, ದಕ್ಷಿಣದಲ್ಲಿ ದುರ್ಬಲರಾಗಿರ್ತಕ್ಕಂಥವ್ರ ಬಗ್ಗೆ ಸಹ ಆಕ್ರಮಣ ಮಾಡ್ಕೊಂಡು ಒಟ್ಟಾರೆ ರಾಯಗಡ ಇರ್ಬೋದು, ಪ್ರತಾಪಗಡ ಇರ್ಬೋದು, ಸಿಂಹಗಡ ಇರ್ಬೋದು, ತೋರಣದುರ್ಗ ಇರ್ಬೋದು, ಪುರಂದರಗಡ ಇರ್ಬೋದು, ಸತಾರ ಇರ್ಬೋದು, ಪುಣೆ ಇರ್ಬೋದು, ಬಾಂಬೆ ಇರ್ಬೋದು, ದಕ್ಷಿಣ ಬಾಂಬೆ, ಉತ್ತರ ಬಾಂಬೆ ಎಲ್ಲವೂ ಸಂಪೂರ್ಣವಾಗಿ ತನ್ನ ಒಂದು ಹಿಡಿತಕ್ಕೆ ತೆಗೆದುಕೊಳ್ತಾನೆ. ಮಾತ್ರವಲ್ಲ, ದಕ್ಷಿಣಕ್ಕೆ ಬಂದಾಗ ಮೈಸೂರು, ಶ್ರೀರಂಗಪಟ್ಟಣ, ಮತ್ತೆ ಇಲ್ಲಿ ವೆಲ್ಲೂರು, ಆರ್ಕಾಟು, ಮೆಡ್ರಾಸ್ ಈ ಎಲ್ಲ ಪ್ರಾಂತ್ಯಗಳು ಅಪ್ ಟು ಬಳ್ಳಾರಿವರೆಗೆ, ಮಾತ್ರವಲ್ಲ ಹುಬ್ಬಳ್ಳಿ, ಲಕ್ಷ್ಮೇಶ್ವರ ಇವೆಲ್ಲವೂ ಸಹ ಶಿವಾಜಿಯ ವಶವಾಗ್ತದೆ. ವಿಶೇಷವಾಗಿ ಬಿಜಾಪುರ ಮತ್ತೆ ಬಾಗಲಕೋಟೆ ಎಲ್ಲವೂ ಸಹ ಅವನ ಒಂದು ವಶಕ್ಕೊಂದು ಅತ್ಯಂತ ಉನ್ನತವಾಗಿರ್ತಕ್ಕಂಥ ಸಾಮ್ರಾಜ್ಯದ ಅಧಿಪತಿಯಾಗಿ ಈ ರಾಷ್ಟ್ರ ನಾವು ಕಂಡಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಹಿಂದುತ್ವ ರಾಜ್ಯವನ್ನ, ಸುರಾಜ್ಯವನ್ನ ಕಟ್ಟತಕ್ಕಂಥ ದೇಶದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರವನ್ನು ಇವರು ಪಡ್ಕೊಂತಾರೆ. ಮತ್ತು ಅವನ ಆಡಳಿತ ವ್ಯವಸ್ಥೆಯಲ್ಲಿ ಪ್ರಥಮ ಬಾರಿಗೆ ಶಿವಾಜಿ ಎಂದೂ ಕಂಡಿರದ ನಾಣ್ಯವನ್ನ ಟಂಕಿಸ್ತಾನೆ. ಮಾತ್ರವಲ್ಲ, ಕಂದಾಯ ಪದ್ಧತಿಗಳನ್ನ ಜಾರಿಗೆ ತರ್ತಾನೆ ಮತ್ತು ಕ್ಯಾಶ್ ಅನ್ನ ನಗದು ರೂಪದಲ್ಲಿ ತನ್ನಲ್ಲಿರ್ತಕ್ಕಂಥ ಸೈನಿಕರಿಗೆ, ತನ್ನ ಎಲ್ಲ ಪದಾಧಿಕಾರಿಗಳಿಗೆ ಅದರ ರೂಪದಲ್ಲಿ ಕ್ಯಾಶ್ ಅನ್ನು ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು ಇದ್ರೆ ಅದು ಶಿವಾಜಿ. ಮಾತ್ರವಲ್ಲ, ನೌಕಾಪಡೆ, ವಿಶೇಷವಾಗಿ ಕರಾವಳಿ ತೀರದಲ್ಲಿ ನೌಕಾಪಡೆಗೆ ಸಮುದ್ರಯಾನದ ಬಗ್ಗೆ ಈಗಾಗಲೇ ಯುರೋಪಿನ ಒಂದು ದೂರದೃಷ್ಟಿ ಹೊಂದಿರತಕ್ಕಂಥ ಅಂದಿನ ಶಿವಾಜಿ ಪ್ರಥಮ ಬಾರಿಗೆ ನೌಕಾಯಾನವನ್ನ, ನೂರಾರು ನೌಕೆಗಳನ್ನ ರೆಡಿ ಮಾಡಿಸ್ಬಿಟ್ಟು ತನ್ನ ಒಂದು ಸೈನ್ಯದ ಬಲವನ್ನ ಇಂಪ್ರೂವ್ ಮಾಡ್ತಾನೆ. ಇಷ್ಟೆಲ್ಲ ಕಾರಣಗಳಿಂದ ಅವನು 4 ಪ್ರಾಂತ್ಯಗಳನ್ನಾಗಿ ಮಾಡ್ತಾನೆ. ಒಂದು ಉತ್ತರ ಪ್ರಾಂತ್ಯ, ದಕ್ಷಿಣ ಪ್ರಾಂತ್ಯ, ಆಗ್ನೇಯ ಪ್ರಾಂತ್ಯ ಮತ್ತು ಮೈಸೂರು ಪ್ರಾಂತ್ಯ. ಇಷ್ಟೆಲ್ಲವುಗಳನ್ನು ಸಹ ತನ್ನ ತೋಳ್ತಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಶಿವಾಜಿ ಇಂದು ದಕ್ಷಿಣದ ಸಾಮ್ರಾಟನಾಗಿ ಹಿಂದೂ ಸಾಮ್ರಾಜ್ಯವನ್ನ ಸುಭದ್ರವಾಗಿ ಕಟ್ತಾನೆ. ಸುಮಾರು 1627ರಿಂದ 1680ರವರೆಗೆ ಅವನ ಅವಧಿ. ಅಂದ್ರೆ ಸುಮಾರು 50-52 ವರ್ಷ ಇದ್ದಂತ ಅವಧಿ. ಎಷ್ಟು ವರ್ಷಗಳು ಇದ್ದ ಅಂತಕ್ಕಂಥದ್ದು ಮುಖ್ಯಲ್ಲ, ನಾನು ಅಷ್ಟ ವರ್ಷಗಳ ಅವಧಿಯ ಒಳಗಡೆ ನಾನು ಮಾಡಿರ್ತಕ್ಕಂಥ ಸತ್ಕಾರ್ಯಗಳು, ಸಾಹಸ ಕಾರ್ಯಗಳು, ಜನಮೆಚ್ಚುಗೆಯ ಜನಮಾನಸದಲ್ಲಿರ್ತಕ್ಕಂಥ ಸತ್ಕಾರ್ಯಗಳು ಈ ಭೂಮಿಕೆಗೆ ಏನೇ ಇದ್ರೂ ಸಹ ಅದು ಪೂರ್ವದಿಂದ ಪಶ್ಚಿಮಕ್ಕೆ, ಉತ್ತರದಿಂದ ದಕ್ಷಿಣಕ್ಕೆ ಇಡೀ ಭರತ ವರ್ಷದಲ್ಲಿ ಪ್ರತಿಯೊಬ್ಬನೂ ಸಹ ಇತಿಹಾಸಕಾರನೇ ಇರ್ಬೋದು, ಸಾಮಾನ್ಯ ಮನುಷ್ಯನೇ ಇರ್ಬೋದು, ನೆನೆಸ್ಕೊಳ್ತಕ್ಕಂಥ ಒಂದು ಕಾರ್ಯವನ್ನ ಮಾಡಿ ಈ ಧರೆಯ ಮೇಲೆ ತಂದೆಯಾಗಿರ್ತಕ್ಕಂಥ ಚಿರ ಸತ್ಕಾರ್ಯ ನಮ್ಮೆಲ್ಲರ ವಿಹಂಗಮ ನೋಟವನ್ನು ಅವಲೋಕಿಸ್ತಾ ಇರ್ತಕ್ಕಂಥ ಚೇತನ ಮೂರ್ತಿ ಈ ಧರೆಯಲ್ಲಿ ಯಾರಾದ್ರಿದ್ರೆ ವಿಶೇಷವಾಗಿ
ಅಂತವರು ಶಿವಾಜಿ ಮಹಾರಾಜರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ, ಅವರ ಜನ್ಮದಿನದ ವಿಶೇಷವಾಗಿರುತ್ತೆ ಈ ಸಂದರ್ಭದಲ್ಲಿ ನಾವು ಅವರು ವಿರಮಿಸಿರುವುದರಿಂದ ಅವರೆಲ್ಲ ಈ ಒಂದು ಒಳ್ಳೆಯ ಸತ್ಕಾರ್ಯಗಳನ್ನ ಸಂಸ್ಮರಿಸುವ ಮಾತ್ರವಲ್ಲ, ಉತ್ತರೋತ್ತರ ದಿನಮಾನದಲ್ಲಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರ್ತಕ್ಕಂಥವರಿಗೂ ಸಹ ಹಿಂದುತ್ವವನ್ನ, ಹಿಂದೂ ಧರ್ಮವನ್ನ, ನಮ್ಮ ಭೂಮಿಕೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಫಲಶ್ರುತಿಗಳನ್ನ ಇತಿಹಾಸದಲ್ಲಿ ಮಾತ್ರಲ್ಲ ನಮ್ಮ ಮನಗಳಿಗೆ ಅನುರಣಿಸುವಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬಂದಿರತಕ್ಕಂಥ ಎಲ್ಲ ಈ ಕೂಟದ ಮತ್ತೆ ಆಗಂತಕರಿಗೆ, ವಿಶೇಷವಾಗಿ ಬಂದಿರತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ ನಮಿಸುತ್ತಾ, ನನ್ನ ಜೊತೆ ಏನಾದ್ರು ಸಂವಾದ ಮಾಡ್ಬೇಕು ಅಂತ ತಾವೇನಾದ್ರು ಬಯಸಿದ್ರೆ ನಿಮ್ಗೆ ಪೂರ್ಣ ಪ್ರಮಾಣದ ಸ್ವಾಗತವನ್ನ ಕೊಡ್ತೀನಿ. ಧನ್ಯವಾದಗಳು. ಪ್ರಶ್ನೆಗಳಿದ್ರೆ ಈಗ ಕೇಳಬಹುದು. ಬೊಮ್ಮೇಗೌಡರು ಉತ್ತರ ಕೊಡೋದಕ್ಕೆ ಸಿದ್ಧರಿದ್ದಾರೆ. ಸರ್ ನಮಸ್ತೆ. ಸರ್ ಸರ್ ರೂಪಶ್ರೀ ಅವರೇ ಹೇಳಿ. ಸರ್ ನಮಸ್ತೆ. ಉಪನ್ಯಾಸ ತುಂಬಾ ಚೆನ್ನಾಗಿತ್ತು ಬೊಮ್ಮೇಗೌಡ ಸರ್. ಧನ್ಯವಾದಗಳು ಮೇಡಮ್. ಶಿವಾಜಿ ಬಗ್ಗೆ ಸರ್ ನೀವು ಶಿಕ್ಷಣ ಇಲಾಖೆಯಲ್ಲಿ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಹೇಳಿ. ಪ್ರಾಥಮಿಕ ಹಂತದಲ್ಲೋ ಅಥವಾ ಮಾಧ್ಯಮಿಕ ಹಂತದಲ್ಲಿ, ಹೈಸ್ಕೂಲ್ ಹಂತದಲ್ಲಿ ಇಡೀ ಎಲ್ಲಾ ಟೆಕ್ಸ್ಟ್ ಬುಕ್ ಅಲ್ಲೂ ಶಿವಾಜಿದು ಬರೋ ಹಂಗೆ ಮಾಡಕ್ ಆಗಲ್ಲ ಅಲ್ಲ. ಒಂದು 4ನೇ ಕ್ಲಾಸಲ್ಲೋ 3ನೇ ಕ್ಲಾಸಲ್ಲೋ ಒಂಚೂರು ಓದ್ಬಿಡ್ತಾರೆ, ಆಮೇಲೆ ಶಿವಾಜಿ ಬಗ್ಗೆ ಮರ್ತೆ ಬಿಡ್ತಾರೆ. ಯಾರಿಗೂ ಅದು ಹಂತ ಹಂತವಾಗಿ ಲೆವೆಲ್ ಬೈ ಲೆವೆಲ್ ಅವರು ಕೊಟ್ರೆ ಒಂಥರ ಎಲ್ರಿಗೂ ಹುಡುಗರುಗಳಿಗೆ ಒಂದು ಮಾರ್ಗದರ್ಶಕ ಆಗತ್ತೆ ಅಂತ. ಏನ್ ಗೊತ್ತ ಮೇಡಮ್, ದಿಸ್ ಇಸ್ ಮೈ ಕ್ಲಿಯರ್ ಆನ್ಸರ್ ಫಾರ್ ಯು. ದೇರ್ ಇಸ್ DCRT at the state level, there is NCRT at the national level. You are aware of that, ಹೌದಲ್ಲ? ಹೌದು ಸರ್. ಹಾ. Because that is the unity which is going to print the textbooks, and also they are going to select the intellectuals in order to frame the textbook, right? Adalli, when I was a teacher in the year 1986 ಅಲ್ಲಿ I taught this lesson which was prescribed for 10th standard as Lady You Shall Have the Fort ಅಂತ ಶಿವಾಜಿ ಬಗ್ಗೆನೇ ಒಂದು ಲೆಸನ್ ಇತ್ತು. ಲೇಡಿ ಯು ಶೆಲ್ ಹ್ಯಾವ್ ದ ಫೋರ್ಟ್ ಅಂತ. ಎಷ್ಟು ಚೆನ್ನಾಗಿದೆ. ಅದ್ರಲ್ಲಿ ಫಿಗರ್ಸ್ ಆಫ್ ಸ್ಪೀಚ್ ಇತ್ತು, ಮತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಇತ್ತು. ಮಕ್ಕಳಿಗೆ ಅದನ್ನ ಪಾಠ ಮಾಡ್ತಾ ಇದ್ರೆ ನನಗೆ ಈಗಲೂ ಇನ್ಸ್ಪಿರೇಷನ್, ಆ ಸ್ಫೂರ್ತಿ ಈಗಲೂ ಇದೆ. ಅಷ್ಟು ಚೆನ್ನಾಗಿತ್ತು. ಇದಕ್ಕೆ ಇಂಥವೆಲ್ಲ ಸಾಹಸ ಪ್ರವೃತ್ತಿ ಆಗಿರ್ತಕ್ಕಂಥ ಮತ್ತೆ ಮಕ್ಕಳ ಮನೋಭೂಮಿಕೆಯಲ್ಲಿ ಉಳಿತಕ್ಕಂಥ ಇಂತೆಲ್ಲ ಪಾಠಗಳನ್ನ ನಾವು ಇಡಬೇಕಾಗ್ತದೆ. ಅದೇ ರೀತಿ ನಾನಿಟ್ಟಲ್ಲಿ ಆಪರೇಷನ್ ಇಂಡಿಯನ್ ಓಷನ್ ಅಂತ ಇತ್ತು. ಬಹುಶಃ ನೀವೆಲ್ಲ ಅವಾಗಿದ್ದಾಗ ಓದಿರ್ಬೋದು, ಇಲ್ಲ ಕೇಳಿರ್ಬೋದು ಅಷ್ಟೇ. ಆಪರೇಷನ್ ಇಂಡಿಯನ್ ಓಷನ್ ಅಂತ ನಾನಿಟ್ಟೆನಲ್ಲಿ ಒಂದಿತ್ತು. ಅದು ಒಬ್ಬ ಅಡ್ವೊಕೇಟ್ ಮೀರ್ ಸೇನ್ ಅಂತ ಫ್ರಮ್ ಪಶ್ಚಿಮ ಬಂಗಾಳ. He was born at a village called Purli in 1930. He wanted to make an enterprise by swimming Pak Strait, which is just 57 kilometers right from Dhanushkodi to Sri Lanka. He had swum across and he made an international record which was recorded in Guinness record. He is from India. Later he became the president for the swimming boat of India. ನೋಡಿ, ಇಂಥವೆಲ್ಲ ಮಕ್ಳಿಗಿದ್ರೆ ಆಪರೇಷನ್ ಇಂಡಿಯನ್ ಓಷನ್ ಅಂತ ಎಷ್ಟು ಚೆನ್ನಾಗಿತ್ತು. ನನಗೆ ಇನ್ನೂ ನೆನಪಿದೆ. ಅವೆಲ್ಲ ಪಾಠ ಮಾಡಿ ಒಬ್ಬ ಆಫೀಸರ್ ಇರ್ಬೋದು. ಮೊದಲು ಮೂಲತಃ ನಾನು ಶಿಕ್ಷಕ. ಯಾಕೆಂದ್ರೆ ಈಗಿನ ಮಕ್ಳಿಗೆ ಫೇವರಿಟ್ಸ್ ಬೇರೆ ಬೇರೆ ಆಗೋಗ್ಬಿಡ್ತಾ ಇದಾರೆ, ಇದೆಲ್ಲ ಬರ್ತಾನೆ ಇಲ್ಲ. ಹೌದು ಮೇಡಮ್. ಇಲ್ಲ, ಅದು ನೀವ್ ಹೇಳಿದ್ದು ಸ್ವಾಗತ. ಇದನ್ನ ನಾವು ಲೆಟರ್ ನಲ್ಲಿ DSCRT ಡೈರೆಕ್ಟರ್ಗೆ ಮತ್ತೆ ಕನ್ಸರ್ನ್ ಮಿನಿಸ್ಟ್ರಿಗೆ ಬರೀಬೇಕು. ಮಿನಿಸ್ಟ್ರಿ ಇಫ್ ಈಸ್ ಎ ಲರ್ನೆಡ್ ಇವೆಲ್ಲ ಇನ್ಕಾರ್ಪೊರೇಟ್ ಮಾಡಬೇಕು. Do you mean to say that he is well versed in education? No, I don't think. Better not to comment on anything about him, right, ma'am? ಅದನ್ನೇನು ಮಾತಾಡೋ ಹಂಗಿಲ್ಲ ಸರ್. Okay, madam. ಧನ್ಯವಾದಗಳು ಸರ್, ಧನ್ಯವಾದಗಳು. Thank you. ಸರ್ ನಮಸ್ತೆ ಸರ್. ನಮಸ್ಕಾರ. ಹೇಳಿ. ನಾನು ಮಾಂತೇಶ್ ಮಾತಾಡೋದು ಸರ್. ಓ, ಮಾಂತೇಶ ಹೇಳೋ ಶಿಷ್ಯ ಸರ್. ಹೇಳ್ದ ಕೇಳಿದೆ ಸರ್, ತಮ್ಮ ಉಪನ್ಯಾಸ ಎಲ್ಲ ಕೇಳಿದೆ ಸರ್. ಬಹಳ ದಿನಗಳ ನಂತರ ಬಹಳ ಅದ್ಭುತವಾಗಿತ್ತು ಸರ್, ಮತ್ತು ಅಷ್ಟೇ ಪರಿಣಾಮಕಾರಿಯಾಗಿತ್ತು. ಶಿವಾಜಿ ಒಬ್ರು ಅವರ ದೇಶ ಪ್ರೇಮ ಮತ್ತು ಅವರ ತಾಯಿಯ ಹಿನ್ನೆಲೆ, ಪ್ರೇರಣೆ ಎಲ್ಲವುಗಳು ಕೂಡ ಎಲ್ಲಾನು ಮಾದರಿ ಆಗಿತ್ತು ಸರ್. ಇವತ್ತು ಶಿವಾಜಿ ಆದರ್ಶಗಳು ಒಬ್ರು ಮೇಡಮ್ ಕೇಳ್ದಂಗೆ ಎಲ್ಲರಿಗೂ ಕೂಡ ಬಹಳಷ್ಟು ಅಗತ್ಯ ಇದೆ ಸರ್ ಇವತ್ತು ಸರ್. ಮಾಂತೇಶ್, ನಿಮ್ಮ ಒಂದು ಪರಿಚಯ ಮಾಡ್ಕೊಳ್ಳಿ. ನೀವೇನ್ ನಾನೇ ಹೇಳ್ತೀನಿ ಸರ್. ಸರ್, ನಾನು ಮಹಾಂತೇಶ್ ನರಸಿನಗೌಡ್ರ ಅಂತ. ಈಗ ನಾನು ವೈಸ್ ಪ್ರಿನ್ಸಿಪಲ್ ಆಗಿ ಗೌರ್ಮೆಂಟ್ PU ಕಾಲೇಜ್ ಫಾರ್ ಗರ್ಲ್ಸ್ ಜಮಖಂಡಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸರ್. ನಾನು ಶ್ರೀಯುತ ಬೊಮ್ಮೇಗೌಡ ಸರ್ ಸ್ಟೂಡೆಂಟ್ ಸರ್. ನಾನು B.Ed ಅಲ್ಲಿ ಸರ್ 2005ರಲ್ಲಿ ಅವರು CT ಜಮಖಂಡಿಯಲ್ಲಿ CT ಉಪನ್ಯಾಸಕರಾಗಿದ್ದಾಗ ಅಲ್ಲಿ ನಾನು ಅವ್ರ ಕೈಯಲ್ಲಿ ಸ್ಟೂಡೆಂಟ್ ಸರ್. ಅವರು
ಮುಂದೆ ನಾನು ಹೈಸ್ಕೂಲ್ ಟೀಚರ್ ಆಗಿ ಚಂದ್ರಾಯಪಟ್ಟಣಕ್ಕೆ ಬಂದಾಗ ಅಲ್ಲಿ ಸರ್ ಕೈಯಲ್ಲಿ ಸರ್ BO ಆಗಿದ್ರು ಸರ್, ಅಲ್ಲಿ ಕೂಡ ಕೆಲಸ ಮಾಡಿದ್ದೀನಿ ಸರ್ ನಾನು. ಆಮೇಲೆ ಮುಂದೆ KES ಮಾಡಿ ನನ್ನ KES ಕೂಡ ಅವರೇ ಮಾಡಿಸಿದ್ದು ಸರ್. ಮಾಡಿಸಿ ನನಗೆ ಈ ಸ್ಥಾನಕ್ಕೆ ಬರ್ಲಿಕ್ಕೆ ಅವರೇ ಕಾರಣ ಸರ್. ಒಳ್ಳೆ ಸ್ಪೀಕರ್, ಒಳ್ಳೆ. ಆಗ್ಲಿ, ನೀವು ಭಾಗವಹಿಸಿದ್ ನಮ್ಗೆ ಬಹಳ ಸಂತೋಷ ಆಯ್ತು. ಥ್ಯಾಂಕ್ ಯು ಮಹೇಶ್. ಅವರೇ ಕಾರಣ ಸರ್. ಅವರು ಬಹಳ ಒಳ್ಳೆ ವಿದ್ವಾಂಸರು ಸರ್. ಅವರು ಜ್ಞಾನ ಬ್ರಹ್ಮಗೌಡ ಅಂತ ಹೇಳಿ ಕರೀತಾರೆ ಸರ್ ಅವ್ರಿಗೆ. ಥ್ಯಾಂಕ್ ಯು. ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬಹಳಷ್ಟು ಅವರು ವಿದ್ವಾಂಸರು ಸರ್. ಅವ್ರ ಪದ ಸಂಪತ್ತು ಅವರು ಯಾರಿಗೂ ಸಾಟಿ ಇಲ್ಲ ಸರ್ ಅವ್ರಿಗೆ. ಬಹಳ ಸಂತೋಷ. ಥ್ಯಾಂಕ್ ಯು. ಬಹಳ ಚೆನ್ನಾಗಿ ಸರ್. ಇವತ್ತು ಅವ್ರ ಮಾತು ಕೇಳಿ ಬಹಳ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಮಂತೇಶ್. ಥ್ಯಾಂಕ್ ಯು. ಆಯ್ತು. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು. ಈಗ ರಾಧಿಕಾ ಮೇಡಮ್ ಈಗ ಮುಂದಕ್ಕೆ ಹೋಗ್ಬೋದು ಅಂತ ಅನ್ಸುತ್ತೆ. ಇನ್ಯಾವುದೇ ಇಲ್ಲ ಅಂತ ಅನ್ಸುತ್ತೆ. ಇವರು ಶ್ರೀಶೈಲ್ ಸರ್ ರೈಸ್ ಮಾಡಿದ್ರು ಹ್ಯಾಂಡ್, ಮಾತಾಡ್ಬೇಕಾ ಸರ್? ಶ್ರೀಶೈಲ್ ಅವರೇ ಇಲ್ವಾ ಸರ್? ನಮಸ್ಕಾರ ಸರ್. ಹಾ, ಓ ಇಲ್ಲೇ ಇದೆ. ನಮಸ್ಕಾರ ಶ್ರೀಶೈಲ್ ಅವರ ಹೇಳಿ. ಶ್ರೀಶೈಲ್ ಅವರೇ. ಸರ್ ನಮಸ್ಕಾರ. ನಮ್ಮ ಸಾಹೇಬ್ರ ಉಪನ್ಯಾಸ ಅಂತಿರೋ, ಮೋಟಿವೇಶನ್ ಅಂತಿರೋ, ವಾಗ್ಜರಿ ಅಂತಿರೋ ಗೊತ್ತಿಲ್ಲ, ಆಯ್ತಾ? ಅವರ ಪಾಂಡಿತ್ಯನ ನಾನು ಇಲ್ಲಿ ಪ್ರಶಂಸೆ ಮಾಡ್ಲಿಕ್ಕೆ ಅಂತ ಬಂದಿಲ್ಲ, ಬಟ್ ಹಿ ಈಸ್ ಎ ಸ್ಕಾಲರ್. ಅದರಲ್ಲೂ ಇಂಗ್ಲಿಷ್ ಅಲ್ಲಂತೂ ಎತ್ತಿದ ಕೈ. ನಾನು ಅವ್ರ ಜೊತೆ 1 ವರ್ಷ ಕೆಲಸ ಮಾಡಿದ್ದು ನನ್ನ ಪುಣ್ಯ, ಡಯಟ್ ಕೂಡಿಗೆಯಲ್ಲಿ. ಹೀಗಾಗಿ ಇವತ್ತು ನಾನು ಅವರು ಲಿಂಕ್ ಕಳಿಸಿದ್ರು, ಗೂಗಲ್ದಲ್ಲಿ ಮೀಟ್ ಮಾಡೋ ಬದಲಾಗಿ ಪರ್ಸನಲ್ ಆಗೇ ಮೀಟ್ ಮಾಡೋಣ ಅಂತ ಬಂದೆ. ಆದ್ರೂ ಕೂಡ ಅವ್ರ ಪರ್ಸನಲ್ ಅವ್ರು ಎಲ್ಲಿಂದ ಗೂಗಲ್ ಸ್ಟಾರ್ಟ್ ಮಾಡಿದಾರೆ ಈಗ ಗೂಗಲ್ ಮೀಟು, ಅಲ್ಲೇ ಇದ್ದೀನಿ. ಆದ್ರೂ ಕೂಡ ನನಗೆ ಎಲ್ರಿಗೂ ಗೊತ್ತಾಗ್ಲಿ, ಪರಿಚಯ ಆಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಇನ್ನೊಂದಿಷ್ಟು ಅವರ ಪ್ರತಿಭೆ ಅಥವಾ ಅವರ ಸಾಮರ್ಥ್ಯ ನಮ್ಮೆಲ್ಲ ಸ್ನೇಹಿತರಿಗೆ ಗೊತ್ತಾಗ್ಲಿ. ನನಗಂತೂ ಅವ್ರ ಬಗ್ಗೆ ತುಂಬಾ ವಿಶೇಷವಾದ ಗೌರವ ಇದೆ. ನಾನು ಅವ್ರನ್ನ ನಮ್ಮ ಗುರು ಅಂತಾನೆ ಭಾವಿಸ್ತೇನೆ. ನಾನು ವಿರಾಜಪೇಟೆಯಲ್ಲಿ 5 ವರ್ಷ BO ಆಗಿದ್ದೆ. ಕೂಡಿಗೆ ಡೈಟ್ ಅಲ್ಲಿ ಅವ್ರ ಜೊತೆ 1 ವರ್ಷ ಸೀನಿಯರ್ ಲೆಕ್ಚರ್ ಆಗಿ ಕೆಲಸ ಮಾಡಿದ್ದೀನಿ. ಅವ್ರಿಗೆ ಏನಾದ್ರೂ ಕಮಾಂಡರ್ ಇನ್ ಚೀಫ್ ಪೋಸ್ಟ್ ಕೊಟ್ಬಿಟ್ರೆ ಮೋಸ್ಟ್ಲಿ ಶಿವಾಜಿ ಅವ್ರ ಜೊತೆಗೇನೆ ಹೋಗ್ಬಿಡ್ತಿದ್ರೇನೋ ಗೊತ್ತಿಲ್ಲ. ಅಷ್ಟು ಅವ್ರಿಗೆ ಸ್ಪಿರಿಟ್, ಭಾಷಾ ಪ್ರೌಢಮೆ, ಭಾಷಾ ಸಾಮರ್ಥ್ಯ, ವಿಶೇಷವಾಗಿ ಅವರ ಈ ಕನ್ಸರ್ನ್ ಇದೆಯಲ್ಲ ನಮ್ಮ ಕ್ಷೇತ್ರದಲ್ಲಿ ತುಂಬಾ ಇದೆ. ಅನ್ಫಾರ್ಚುನೇಟ್ ಅಂತವ್ರೆಲ್ಲ ಹೆಚ್ಚು ಕಾಲ ಅವರು ಆಡಳಿತಾಧಿಕಾರಿಯಾಗಿ ಅವಕಾಶ ಸಿಗ್ಲಿಲ್ಲ ಅನ್ನೋ ದೌರ್ಭಾಗ್ಯ. ಈಗ ಮೇಡಮ್ ಅವ್ರ ಒಂದು ಪ್ರಶ್ನೆ ಕೇಳಿದ್ರು, ಟೆಕ್ಸ್ಟ್ ಅಲ್ಲಿ ಇವ್ರನ್ನೆಲ್ಲ ಅಳವಡಿಸಕ್ ಆಗಲ್ವಾ? ಖಂಡಿತ ಆಗತ್ತೆ. ಇದೆಲ್ಲವೂ ಮತ್ತೆ ಒಂದಿಷ್ಟು ಈಗ ತಾನೇ ಹೇಳ್ದ ಹಾಗೆ ಅವರು ಮಿನಿಸ್ಟರಿ ಫೀಸ್ ಸೋ ಕನ್ಸರ್ನ್ ಅಂತ ಏನ್ ಹೇಳ್ತಾ ಇದ್ರಲ್ಲ, ಆ ಹಿನ್ನೆಲೆಯಲ್ಲಿ ಇದು ಬಹಳ ಕಷ್ಟದ ವಿಚಾರ. ಕಷ್ಟ ಏನಲ್ಲ, ಇದೊಂದು ನ್ಯಾಷನಲ್ ಇಂಟಿಗ್ರಿಟಿ ವಿಚಾರ. ರಾಷ್ಟ್ರ ಮಟ್ಟದಲ್ಲಿ NCERT ನಮ್ ಸರ್ ಹೇಳಿದಾಗೆ NCERT ಅವರು ಡೈರೆಕ್ಷನ್ ಕೊಡ್ಬೇಕಾಗತ್ತೆ. DSCERT ಅವರಿಗೆ ವಾಟ್ ಆರ್ ದ ಕಂಟೆಂಟ್ ಶುಡ್ ಬಿ ಇನ್ಕಾರ್ಪೊರೇಟೆಡ್ ಇನ್ ಡಿಫ್ರೆಂಟ್ ಲೆವೆಲ್ ಆಫ್ ಎಜುಕೇಶನ್ ಅಂದಾಗ ಮಾತ್ರ ಸಾಧ್ಯ. ಮತ್ತೆ ಇಲ್ಲಿ ರಾಜಕೀಯ ಅದು ಇದು ಎಲ್ಲ ಇದ್ದೇ ಇರ್ತವೆ, ಎಲ್ರಿಗೂ ಗೊತ್ತಿರೋ ವಿಷಯ. ಆದಾಗ್ಯೂ ಕೂಡ ಒಂದಿಷ್ಟು ಕಮ್ಯುನಿಟಿಯಿಂದ ಅವ್ರಿಗೆ ಏನಾಗ್ಬೇಕು ಅಂದ್ರೆ ಸರ್ಕಾರದ ಮೇಲೆ ಒತ್ತಡ. ಇತ್ತೀಚೆಗೆ ನಾನೊಂದು ಸಿನಿಮಾ ನೋಡಿದೆ, ಮೋಸ್ಟ್ಲಿ ನಮ್ಮ ಸರ್ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಗೋರಿಲ್ಲಾ ವಾರ್, ಅದನ್ನ ನೋಡಿದ್ರೆ ಬಹುಶಃ ಅಲ್ಲಿ ಸಿನಿಮಾ ನೋಡೋದಕ್ಕಿಂತ ನಮ್ ಸರ್ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನೇ ಮುಖತಃ ಮತ್ತೆ ಅದನ್ನ ನಾನು ರಿಕಾಲ್ ಮಾಡ್ಕೊಂಡೆ. ತುಂಬಾ ಈಗ ಬರೀ ಟೆಕ್ಸ್ಟ್ ಬುಕ್ ಅಂತ ಏನ್ ಬೇಕಿಲ್ಲ. ಇವತ್ತು ಸಾಕಷ್ಟು ನಮ್ಮ ಮಾಸ್ ಮೀಡಿಯಾ, ಮಲ್ಟಿಮೀಡಿಯಾ ಎಲ್ಲ ಸಾಕಷ್ಟು ಜನರಿಗೆ ಅನುಭವ ಕೊಡ್ತಾ ಇವೆ. ಆದಾಗ ಮನೆಯಲ್ಲಿ ಕೂಡ ಶಿವಾಜಿ ಅವರ ತಾಯಿ ಇರ್ತಾರ, ಎಲ್ಲ ತಂದೆ ತಾಯಿಗಳು ಪ್ರತಿ ಮನೆಯಲ್ಲಿ ಶಿವಾಜಿಯವರ ಒಂದು ಸಾಹಿತ್ಯನ ಅವರವ್ರ ಮಟ್ಟದಲ್ಲಿ ಅಭ್ಯಾಸಕ್ಕೆ ಅವಕಾಶ ಮಾಡಿಕೊಟ್ರೆ, ನಾನ್ ಡೀಟೇಲ್ ತರ ಅಭ್ಯಾಸ ಮಾಡಿಕೊಟ್ರೆ ಅನುಕೂಲ ಆಗತ್ತೆ. ಮೋಸ್ಟ್ಲಿ ನಮ್ಮ ವಿಜಯನಗರ ಸಾಮ್ರಾಜ್ಯದ ನಂತರದ ಅವಧಿಯಲ್ಲಿ ಹಿಂದೂ ಧರ್ಮ ಏನಾದ್ರು ಉಳಿದಿದ್ರೆ, ಬದುಕಿದ್ರೆ, ಅಥವಾ ಇವತ್ತಿಗೆ ನಾವೇನಾದ್ರೂ ಹೆಮ್ಮೆ ಪಡೋದಾಗಿದ್ರೆ ನೋ ಡೌಟ್ ಶಿವಾಜಿ ಮಹಾರಾಜರ ಮತ್ತು ಮರಾಠರ ಇತಿಹಾಸದಲ್ಲಿ ಅವರೊಬ್ಬ ಅಜರಾಮರ ಚಕ್ರವರ್ತಿ. ಈ ನೀವು ಕೇಳಿದ ಹಾಗೆ ನಮ್ಮ ಬಿಜಾಪುರದಲ್ಲಿ ಕೂಡ ಒಂದು ಶಿವಾಜಿ ಚೌಕ್ ಅಂತ ಇದೆ. ಅಲ್ಲಿ ಶಿವಾಜಿ ಅವರ ಒಂದು ದೊಡ್ಡ ಅಶ್ವಾರೂಢ ಸ್ಟ್ಯಾಚ್ಯೂ ಇದೆ, ಕಂಚಿಂದು. ಕೋಟೆಯ ಒಂದು ಸ್ವರೂಪ ಇರ್ತಕ್ಕಂಥ ಒಂದು ಸ್ಮಾರಕ ಮಾಡಿದ್ದಾರೆ. ಹೀಗೆ ಬೇಕಾದಷ್ಟು ಇದೆ.
ಶಿವಾಜಿಯನ್ನ ಇನ್ನೊಂದು ವಿಷಯ ಹೇಳ್ಬೇಕು ಈ ಸಂದರ್ಭದಲ್ಲಿ, ಶಿವಾಜಿಯನ್ನ ರಕ್ಷಣೆ ಮಾಡಿದವರು ನಮ್ಮ ರಾಣಿ ಅಬ್ಬಕ್ಕ ದೇವಿ ಅವರು ಕೂಡ ಅಂತ ಕರ್ನಾಟಕದ ಹೆಮ್ಮೆ ಅಂತ ಅದನ್ನ ತಿಳ್ಕೊಬಹುದು ನಾವು. ಇನ್ನು ನಮ್ಮ ಚಿದಾನಂದ ಮೂರ್ತಿ ಅವ್ರು ಹೇಳ್ತಾ ಇದ್ರು ಶಿವಾಜಿ ಮೂಲತಃ ಕನ್ನಡಿಗ ಅಂತ. ಇರ್ಲಿ, ಅವು ಇತಿಹಾಸದ ಬೇರೆ ಬೇರೆ ಆಯಾಮಗಳಿದಾವೆ. ಎನಿವೆ, ನಮ್ಮ ಸಾಹೇಬರಿಗೆ ಧನ್ಯವಾದ. ಹೆಚ್ಚಿಗೆ ಹೇಳೋದಕ್ಕೆ ಅಗತ್ಯ ಇಲ್ಲ. ನಮಸ್ಕಾರ ಸಾಹೇಬ್ರೆ, ಬೊಮ್ಮೇಗೌಡ ಸಾಹೇಬ್ರೆ, ನಮಸ್ಕಾರ. ನಾವು ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗ್ಬೋದು ಅಂತ ಅನ್ಸುತ್ತೆ. ರಘು ಶೆಟ್ಟಿ ಅವರು ಬಂದಿದ್ದಾರಾ? ಮೇಡಮ್ ಮುಂದುವರಿಸಿ. ಶ್ರೀಶೈಲ್, ನಿಮ್ಮ ವಿಡಿಯೋನ. ಛತ್ರಪತಿ ಶಿವಾಜಿ ತನ್ನ ಛಲ, ಬಲ ಮತ್ತು ಬುದ್ಧಿವಂತಿಕೆಯಿಂದ ತನ್ನ ಸ್ವರಾಜ್ಯವನ್ನು ಹೇಗೆ ಕಟ್ಟಿದ, ಶಿವಾಜಿಗೆ ಪ್ರೇರಣೆ ಆಗಿದ್ದು ಅವರ ತಾಯಿ ಜೀಜಾಬಾಯಿ. ಈ ಎಲ್ಲಾ ವಿಷಯಗಳನ್ನು ತುಂಬಾ ಸರಳವಾಗಿ, ಸುಂದರವಾಗಿ, ಎಲ್ಲರಿಗೂ ಅರ್ಥವಾಗುವಂತೆ ಉಪನ್ಯಾಸ ನೀಡಿದ ಉಪನ್ಯಾಸಕಾರರಾದ ಶ್ರೀಯುತ ಬೊಮ್ಮೇಗೌಡ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಸರ್, ಟಿಪ್ಪು ಸುಲ್ತಾನನ ಬಗ್ಗೆ ನಾವು ಎಷ್ಟು ಓದಿದೆವೋ, ಶಿವಾಜಿ ಬಗ್ಗೆ ನಿಮ್ಮಿಂದ ಇನ್ನೂ ತಿಳ್ಕೊಳ್ಳುವಂತ ಅವಕಾಶ ನಮಗೆ ಪದೇ ಪದೇ ಸಿಗ್ತಾ ಇರ್ಲಿ ಅಂತ ಕೇಳ್ಕೊತಾ ಇದ್ದೀನಿ ತಮ್ಮನ್ನ. ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ಬೊಮ್ಮೇಗೌಡರಿಗೆ ಶಿವಾಜಿಯ ಬಗ್ಗೆ ಸಾಕಷ್ಟು ವಿಷಯಗಳನ್ನು ತಿಳಿಸಿಕೊಟ್ಟು ನಮ್ಮನ್ನೆಲ್ಲ ಒಂದು ಇತಿಹಾಸದ ಲೋಕಕ್ಕೆ ಕರ್ಕೊಂಡು ಹೋಗಿದ್ದಕ್ಕೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಸಾಮಾನ್ಯವಾಗಿ ನಾವು ಪ್ರತಿ ವಾರವೂ ಒಂದು ಕಿರುಕಥೆಯನ್ನ ನಮ್ಮ ರಘು ಶೆಟ್ಟಿಯವರಿಂದ ಕೇಳ್ಕೊಳ್ತಾ ಬಂದಿದ್ದೇವೆ. ಆ ಸಂಪ್ರದಾಯವನ್ನು ಮುಂದುವರಿಸ್ಕೊಂಡು ಹೋಗೋಣ ಅಂತ ಹೇಳಿ ನಾನು ಇವತ್ತಿನ ದಿನ ಇದನ್ನು ತಗೊಂಡಿದ್ದೇನೆ, ನನ್ನ ಸರದಿಯನ್ನು. ಒಬ್ಬ ರಾಜ ಇದ್ದ. ಅವನಿಗೆ 4 ಜನ ರಾಣಿಯರಿದ್ದರು. ನಾಲ್ಕನೇ ರಾಣಿಯನ್ನ ಅವನು ತುಂಬಾ ಇಷ್ಟಪಡ್ತಾ ಇದ್ದ. ಆದರೆ ಅವಳಿಗಾಗಿ ಹೆಚ್ಚು ಪ್ರೀತಿಸ್ತಾ ಇದ್ದ. ಉತ್ತಮವಾದ ವಸ್ತ್ರಗಳನ್ನ, ಆಭರಣ. ಕೇಳಿಸ್ತಾ ಇದೆಯಾ ಸರ್? ನಾಲ್ಕನೇ ರಾಣಿಯನ್ನ ಅವನು ತುಂಬಾ ಪ್ರೀತಿಸ್ತಾ ಇದ್ದ. ಅವಳಿಗೆ ಹೆಚ್ಚು ಉತ್ತಮವಾದ ವಸ್ತ್ರಗಳನ್ನ, ಆಭರಣಗಳನ್ನ ಕೊಡುಗೆಯಾಗಿ ಕೊಡ್ತಾ ಇದ್ದ. ಅವಳಿಗಾಗಿ ವಿಶೇಷವಾಗಿ ರುಚಿಯಾದ ಪೌಷ್ಟಿಕವಾದ ತಿಂಡಿ ತಿನಿಸುಗಳನ್ನ ಅವಳಿಗಾಗಿ ಮಾಡಿಸ್ತಾ ಇದ್ದ, ಆದೇಶಗಳನ್ನ ಕೊಟ್ಟು. ಹಾಗೆ ಉತ್ತಮವಾದ ವ್ಯವಸ್ಥೆಗಳನ್ನು ಅವಳಿಗಾಗೇನೆ ಮಾಡಿಸ್ತಾ ಇದ್ದ. ಹಾಗೇನೆ 3ನೇಯವಳನ್ನು ಪ್ರೀತಿಸ್ತಾ ಇದ್ದ. ತನ್ನ ಸುತ್ತಮುತ್ತಲ ರಾಜ್ಯಗಳಲ್ಲಿ ಅವಳ ಬಗ್ಗೆ ಹೆಮ್ಮೆಯ ಮಾತುಗಳನ್ನ ಆಡ್ತಾ ಇದ್ದ. ಆದರೂ ಅವನಿಗೊಂದು ಭಯ ಇತ್ತು. ಎಲ್ಲಿ ಇವಳು ಯಾವ್ದಾದ್ರು ಬೇರೆ ರಾಜ್ಯಕ್ಕೆ ಅವಳು ನನ್ನನ್ನು ಬಿಟ್ಟು ಹೋಗ್ಬಿಡ್ತಾಳೋ ಅಂತ ಭಯ ಪಡ್ತಾ ಇದ್ದ. ಹಾಗೆ 2ನೇಯವಳನ್ನು ಕೂಡ ಅವನು ಪ್ರೀತಿಸ್ತಾ ಇದ್ದ. ಅವಳು ಚೆನ್ನಾಗಿದ್ಲು. ಅವಳು ಕೂಡ ಇವನನ್ನು ತುಂಬಾ ನಂಬಿದ್ಲು. ಯಾವಾಗಲೂ ಅವನನ್ನು ಪ್ರೀತಿಸ್ತಾ ಇದ್ಲು, ಉದಾರಿಯಾಗಿದ್ಲು, ತುಂಬಾ ತಾಳ್ಮೆಯಿಂದ ಅವನೊಂದಿಗೆ ವ್ಯವಹರಿಸ್ತಾ ಇದ್ಲು. ರಾಜನಿಗೆ ಏನೇ ಸಮಸ್ಯೆ ಆದರೂ ಇವಳನ್ನೇ ಪರಿಹಾರಕ್ಕಾಗಿ ಅವಲಂಬಿಸಿದ್ದ. ಪರಿಹಾರವನ್ನ ಕೂಡಲೇ ಕೊಡ್ತಾ ಇದ್ಲು. ಮೊದಲನೇ ಪತ್ನಿ ರಾಜನಿಗೆ ತುಂಬಾ ನಿಷ್ಠಳಾಗಿದ್ಲು. ರಾಜ್ಯದ ಸಂಪತ್ತಿನ ಬೆಳವಣಿಗೆಗೂ ಕೂಡ ಹಾಗೂ ಕೀರ್ತಿವರ್ಧನೆಗೂ ಕೂಡ ಅವಳ ಕೊಡುಗೆ ತುಂಬಾ ಅಪಾರವಾಗಿತ್ತು. ರಾಜ ಮಾತ್ರ ಮೊದಲನೇ ಪತ್ನಿಯನ್ನ ಇಷ್ಟಪಡ್ತಾನೆ ಇರಲಿಲ್ಲ. ಆದರೂ ಆಕೆ ಯಾವುದೋ ಕಾರಣಕ್ಕೂ ಏನೋ ಗೊತ್ತಿಲ್ಲ, ಅವಳನ್ನು ಮಾತ್ರ ಅವನು ಇಷ್ಟಪಡ್ತಿರ್ಲಿಲ್ಲ. ಅವನ ಮೇಲೆ ಇವಳು ತುಂಬಾ ಪ್ರೇಮವನ್ನು ಹೊಂದಿದ್ಲು. ಆದರೂ ಅವಳ ಕಡೆ ಹೆಚ್ಚು ಗಮನ ಮಾತ್ರ ಕೊಡ್ತಾ ಇರಲಿಲ್ಲ. ಒಂದು ಸಲ ರಾಜನಿಗೆ ಅನಾರೋಗ್ಯ ಸ್ಥಿತಿ ಆಗುತ್ತೆ. ತನ್ನ ಅಂತ್ಯ ಹತ್ತಿರ ಆಗ್ತಾ ಇದೆ ಅಂತ ಅವನಿಗೆ ಅನಿಸುತ್ತೆ. ಅವನು 4ನೇ ರಾಣಿಯನ್ನ ಕೇಳ್ತಾನೆ, ನೋಡು, ನನ್ನ ಅಂತ್ಯ ಸಮೀಪಿಸ್ತಾ ಇದ್ದೆ, ನಾನು ಒಂಟಿ ಆಗ್ತಾ ಇದ್ದೀನಿ. ನಾನು ಒಂಟಿಯಾಗಿ ಹೋಗಲಿಕ್ಕೆ ನನಗೆ ಇಷ್ಟಪಡ್ತಿರ್ಲಿಲ್ಲ, ಆದರೆ ನಿನ್ನನ್ನು ನಾನು ತುಂಬ ಪ್ರೀತಿಸ್ತಾ ಇದ್ದೆ. ನೀನು ನನ್ನ ಜೊತೆಗೆ ಬರ್ತೀಯಾ ಅಂತ ಕೇಳ್ತಾನೆ. ಅಯ್ಯೋ ಇಲ್ಲ, ನಾನು ಬರೋದಕ್ಕಾಗೋದಿಲ್ಲ. ನಾನು ಇಲ್ಲಿ ನನಗೆ ಎಷ್ಟೊಂದು ನೀನು ಪದಾರ್ಥಗಳನ್ನೆಲ್ಲ ಕೊಟ್ಟಿದೀಯಾ, ನಿನ್ನ ಜೊತೆ ಬಂದರೆ ನಾನು ಸತ್ತು ಹೋಗ್ಬಿಡ್ತೀನಿ, ನಾನು ಬರೋದಕ್ಕಾಗೋದಿಲ್ಲ ಅಂತ ಹೇಳ್ತಾಳೆ. 3ನೇ ಪತ್ನಿಯನ್ನ ಕೇಳ್ತಾನೆ, ನೋಡು, ನನ್ನ ಅಂತ್ಯ ಸಮೀಪಿಸ್ತಾ ಇದ್ದೆ, ನಾನು ಒಬ್ಬನೇ ಹೋಗೋಕ್ಕಾಗೋದಿಲ್ಲ, ನೀನು ನನ್ನ ಜೊತೆ ಬಾ ಅಂತ ಹೇಳಿ. ಅವಳು ಏನೋ ಒಂದು ಕಾರಣ ಹೇಳಿ ನಿರಾಕರಿಸ್ತಾಳೆ. 3ನೇ ಪತ್ನಿನೂ ಅದೇ ಕಥೆ ಆಗುತ್ತೆ, ಅವಳು ನಿರಾಕರಿಸ್ತಾಳೆ. 4ನೇ ಪತ್ನಿ ಅವಳು, ಖಂಡಿತ ನಾನು ನಿನ್ನ ಜೊತೆ ಬರ್ತೀನಿ, ನೀನು ಎಲ್ಲಿ ಹೋಗ್ತೀಯೋ ನಾನು ನಿನ್ನ ಜೊತೆ ಇರ್ತೀನಿ, ಜನ್ಮಕ್ಕೂ ನಿನ್ನ ಜೊತೆನೇ ಇರ್ತೀನಿ ಅಂತ ಹೇಳ್ತಾಳೆ.
ಜೀವನದಲ್ಲಿ ನಮಗೆ 4 ಜನ ಇದೇ ರೀತಿ ರಾಣಿಗಳು ಇರ್ತಾರೆ ಅಂತ ಅನ್ಕೋಬೇಕಾಗತ್ತೆ. ಮೊದಲನೇ ರಾಣಿ, 4ನೇ ರಾಣಿ ನಮ್ಮ ದೇಹ, 2ನೇ ರಾಣಿ ನಾವು ಏನು ಮಾಡಿರ್ತೀವಿ ಆಸ್ತಿ ಸಂಪತ್ತು ಅದು, 3ನೇ ರಾಣಿ ಅಧಿಕಾರ ಹಾಗೂ ನಾವು ಏನು ಸಂಪಾದನೆ ಮಾಡಿರ್ತೀವಿ ಅಧಿಕಾರದಲ್ಲಿ ಆ ದೌಲತ್ತುಗಳು, 4ನೇದೇ ನಮ್ಮ ಆತ್ಮ. ನಾವು ಯಾವತ್ತೂ ಕೂಡ ಆತ್ಮವನ್ನ ಅವಲೋಕನ ಮಾಡ್ಕೊಳ್ಳೋದೇ ಇಲ್ಲ. ನಮ್ಮೊಳಗೆ ಒಂದು ಪರಮಾತ್ಮ ಇದ್ದಾನೆ, ಅವನನ್ನ ನಾವು ಕಾಣೋದಕ್ಕೆ ಪ್ರಯತ್ನ ಮಾಡೋದೇ ಇಲ್ಲ. ಪ್ರತಿ ಕ್ಷಣದಲ್ಲೂ ಕೂಡ ನಾವು ಹಣವನ್ನು ಸಂಪಾದನೆ ಮಾಡಬೇಕು, ಸಂಪತ್ತನ್ನು ಸಂಪಾದನೆ ಹೆಚ್ಚು ಮಾಡ್ಕೋಬೇಕು ಹಾಗೂ ಅಧಿಕಾರವನ್ನು ಸಂಪಾದನೆ ಮಾಡ್ಕೋಬೇಕು ಅಂತಿರ್ತೇವೆ ಹೊರತು ನಮ್ಮೊಳಗಡೆ ಇರುವಂತಹ ಆತ್ಮದ ಕಡೆಗೆ ನಮ್ಮ ಗಮನ ಹೋಗೋದೇ ಇಲ್ಲ. ನನಗೆ ಈ ಆತ್ಮವನ್ನು ನಾವು ಯಾವಾಗ ಅರಸಿಕೊಂಡು ಹೋಗ್ತೇವೆ, ಯಾವುದು ಮುಖ್ಯ, ಯಾವುದು ಶಾಶ್ವತ, ಯಾವುದು ಅಶಾಶ್ವತ ಅನ್ನೋದು ಗೊತ್ತಾಗುತ್ತೆ. ಇಷ್ಟು ಹೇಳಿ ಇವತ್ತಿನ ಕಥೆನ ನಾನು ಮುಗಿಸ್ತಾ ಇದ್ದೀನಿ. ನಿಮಗೆ ಇದರ ಮರ್ಮ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಸುಬ್ರಹ್ಮಣ್ಯ ಸರ್. ನಾವು ಜೀವನದಲ್ಲಿ ಸಂಪಾದಿಸಿದ ಹಣ, ದುಡ್ಡು ಕೊನೆಗೆ ನಮ್ಮ ದೇಹವೂ ಕೂಡ ನಮ್ಮ ಜೊತೆಗೆ ಬರಲ್ಲ, ಆತ್ಮ ಮಾತ್ರ ನಮ್ಮ ಜೊತೆಗೆ ಬರುತ್ತೆ ಅಂತ ಅನ್ನೋ ಒಂದು ನೈತಿಕ ಶಿಕ್ಷಣವನ್ನ ಕಥೆಯ ಮೂಲಕ ಕೊಟ್ಟಂತ ಸುಬ್ರಹ್ಮಣ್ಯ ಸರ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಕೊನೆಯದಾಗಿ ಜಿಲ್ಲಾ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಸುಬ್ರಹ್ಮಣ್ಯ ಸರ್ ಅವರು ಧನ್ಯವಾದ ಸಮರ್ಪಣೆ ನಡೆಸಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಸುಬ್ರಹ್ಮಣ್ಯ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ಶಿವಾಜಿ ಮಹಾರಾಜರ ಬಗ್ಗೆ ಉಪನ್ಯಾಸ ನೀಡಿದಂತಹ ನಮ್ಮ ಆತ್ಮೀಯರು ಆದ ಶ್ರೀಯುತ ಬೊಮ್ಮೇಗೌಡ ಅವರಿಗೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ನ ಮೈಸೂರು ಜಿಲ್ಲಾ ಸಮಿತಿಯ ಸರ್ವ ಸದಸ್ಯರು ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಎಲ್ಲ ಅಭಿಮಾನಿ ವೀಕ್ಷಕರ ಪರವಾಗಿ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳು. ಹಾಗೆಯೇ ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀಗಂಧ ವಲಯದ ಪ್ರಮುಖರು ಹಾಗೆಯೇ ಕರ್ನಾಟಕ ಪ್ರಾಂತ್ಯದ ಸಂಪರ್ಕ ಪ್ರಮುಖ ಆಗಿರುವಂತಹ ಡಾಕ್ಟರ್ ವಿ ರಂಗನಾಥ್ ಅವರು ಸಹ ಒಂದು ಕಾರ್ಯಕ್ರಮವನ್ನ ಮುಗಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವರಿಗೂ ಧನ್ಯವಾದಗಳು. ರಘು ಶೆಟ್ಟಿಯವರ ಬದಲಾಗಿ ಕಿರುಗತೆಯನ್ನ, ಅದರಲ್ಲೂ ಒಂದು ಒಳ್ಳೆಯ ಸಂದೇಶ ಇರುವಂತಹ ಕಿರುಗತೆಯನ್ನ ಪ್ರಸ್ತುತಪಡಿಸಿದಂತಹ ಕಾರ್ಯದರ್ಶಿ ಶ್ರೀಯುತ ಎಸ್ ಸುಬ್ರಹ್ಮಣ್ಯ ಅವರಿಗೆ ಧನ್ಯವಾದಗಳು. ಹಾಗೇನೆ ಸಹಕಾರವನ್ನ ನೀಡಿದಂತಹ ವಿಶ್ವೇಶ್ವರ ಸಾಹಿತ್ಯ ಕೂಟದ ಶ್ರೀಮತಿ ರಾಧಿಕಾ ಸುಳ್ಳದ್, ಪ್ರಾರ್ಥನೆಯನ್ನು ನೆರವೇರಿಸಿದಂತಹ ಶ್ರೀಮತಿ ಉಷಾ ಜಿ ಪ್ರಸಾದ್ ಹಾಗೂ ಸ್ವಾಗತ ಹಾಗೂ ಅತಿಥಿ ಪರಿಚಯವನ್ನ ಮಾಡಿದಂತಹ ಶ್ರೀಮತಿ ಸುನೀತಾ ಶಶಿಧರ್ ಅವರಿಗೆ ಅನಂತ ಧನ್ಯವಾದಗಳು. ಆಂತರಿಕ ಸಹಕಾರವನ್ನ ಶ್ರೀಮತಿ ಜಯಮಾಲಾ ಅವರು ನೀಡ್ತಾ ಬಂದಿದ್ದಾರೆ, ಅವರಿಗೂ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದ ನಿರ್ಮಾಣವನ್ನ ಮಾಡ್ತಿರುವಂತಹ ಶ್ರೀಮತಿ ಎನ್ ಜಯಂತಿ ಅವರಿಗೆ ಧನ್ಯವಾದಗಳು. ಹಾಗೇನೆ ಸಮನ್ವಯಕಾರರಾಗಿ ಚಂದ್ರಕಲಾ ಕುಮಾರ್ ಅವರಿದ್ದಾರೆ, ಅವ್ರಿಗೂ ಸಹ ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ಇವಾಗ ಶಾಂತಿ ಮಂತ್ರದೊಂದಿಗೆ ಈ ಕಾರ್ಯಕ್ರಮವನ್ನ ಸಂಪನ್ನಗೊಳಿಸೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ